ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ 17ನೇ ವಿಡಿಯೋ ಇದು. ಹಿಂದಿನ ವಿಡಿಯೋಗಳು ಯಾರು ನೋಡಿಲ್ಲೋ ಇದೇ ಚಾನಲ್ದೊಳಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತ ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ನಾಗ ಎಲ್ಲ ವಿಡಿಯೋಗಳು ಸಿಗ್ತಾವ. ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ. ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಡ್ರಿ. ಯಾಕಂದ್ರೆ ಮುಂದೆ ನೀವು ರಿವಿಷನ್ ಮಾಡಬೇಕಾಗಿತ್ತು ಅಂತಂದ್ರೆ ನೀವೇನು ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ, ಆ ನೋಟ್ಸ್ ಭಾಳ ಯೂಸ್ ಆಗ್ತದೆ ನಿಮಗೆ. ಇನ್ ಕೇಸ್ ನಮಗೆ ನೋಟ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ರಿ ಅಂತ ಅನ್ನೋರಿಗಾಗಿಯೇ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ ಪ್ರಿಪೇರ್ ಮಾಡೀನಿ. ಆ ನೋಟ್ಸ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ನಾಮಿನಲ್ ಅಮೌಂಟ್ ಪೇ ಮಾಡಿ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ಅಂದರೆ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ರೀ. ಈ ಪ್ರಸ್ತುತ ವಿಡಿಯೋದೊಳಗೆ ವಿಜಯನಗರ ಸಾಮ್ರಾಜ್ಯ ಚಾಪ್ಟರ್ ಸ್ಟಾರ್ಟ್ ಮಾಡಿರುವಂಥದ್ದು ಸ್ನೇಹಿತರೆ. ಓಕೆ ರೀ. ಎಕ್ಸಾಮಿನೇಷನ್ ದೃಷ್ಟಿಯಿಂದ ಈ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ ಮೇಲೆ 100% ಪ್ರತಿ ಎಕ್ಸಾಮಿನೇಷನ್ನಲ್ಲಿಯೂ ಪ್ರಶ್ನೆ ಕೇಳ್ತಾರೆ. ಒಂದು ಎಕ್ಸಾಮ್ ಮಿಸ್ ಆದ್ರೂ ನೆಕ್ಸ್ಟ್ ಎಕ್ಸಾಮ್ದೊಳಗೆ 100% ಈ ಚಾಪ್ಟರ್ನ ಮೇಲೆ ಪ್ರಶ್ನೆಗಳು ಕೇಳ್ತಾರೆ ಸ್ನೇಹಿತರೆ. ಓಕೆ ರೀ. ಹಾಗಾಗಿ ಈ ಚಾಪ್ಟರನ್ನು ನಾವು ಇನ್ ಡಿಟೇಲ್ ಆಗಿ ನೋಡೋಣ. ಓಕೆ ರೀ. ತಡ ಮಾಡಲಾರ್ದಂಗೆ ಈ ವಿಜಯನಗರ ಸಾಮ್ರಾಜ್ಯದ ಅಧ್ಯಾಯ ಸ್ಟಾರ್ಟ್ ಮಾಡೋಣ. ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭಿಕ ಮಾಹಿತಿ ನೋಡೋಣ ಸ್ನೇಹಿತರೆ. ಓಕೆ ರೀ. ಈ ಸಾಮ್ರಾಜ್ಯದ ಸ್ಥಾಪಕ ಹಕ್ಕ ಅಥವಾ ಹರಿಹರ ಮತ್ತು ಬುಕ್ಕ, ಇವರಿಬ್ಬರು ಅಣ್ಣತಮ್ಮದರ್ರಿ. ಹಕ್ಕ ಅಂದ್ರು ಒಂದ, ಹರಿಹರ ಅಂದ್ರು ಒಂದ, ಒಂದನೇ ಹರಿಹರ ಅಂತಂದ್ರು ಒಂದ, ಆಮೇಲೆ ಹಕ್ಕರಾಯ ಅಂತನೂ ಕೂಡ ಕರೀತಾರೆ. ಇವು 4 ಒಬ್ಬವನ್ನುವೇ ಹೆಸರು ಸ್ನೇಹಿತರೆ, ಕನ್ಫ್ಯೂಸ್ ಆಗುವಂಗಿಲ್ಲ. ಓಕೆ ರೀ. ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಬುಕ್ಕ. ಪ್ರಶ್ನೆ ಕೇಳಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಹೇಳಿ ಒಂದನೇ ಹರಿಹರ ಅಂತ ಆಪ್ಷನ್ದೊಳಗೆ ಒಂದ ಕೊಡ್ತಾರ. ಆಗ ಸರಿಯಾದ ಉತ್ತರ ಹರಿಹರ 1 ಅಥವಾ ಒಂದನೇ ಹರಿಹರ ಅಂತ ಟಿಕ್ ಮಾಡಬೇಕು. ಒಮ್ಮೊಮ್ಮೆ ಉತ್ತರದೊಳಗೆ ಹಕ್ಕ ಮತ್ತು ಬುಕ್ಕ ಅಂತ ಕೊಡ್ತಾರೆ. ಅವಾಗ ಸರಿಯಾದ ಉತ್ತರ ಹಕ್ಕ ಮತ್ತು ಬುಕ್ಕ. ನೆನಪಿರಲಿ, ಒಬ್ಬೊಂದು ಹೆಸರು ಕೊಟ್ಟರು ಆನ್ಸರ್ ಕರೆಕ್ಟ್ ಟಿಕ್ ಮಾಡಬೇಕು, ಇಬ್ಬರದು ಹೆಸರು ಕೊಟ್ಟರು ಆನ್ಸರ್ ಕರೆಕ್ಟ್ ಟಿಕ್ ಮಾಡಬೇಕು. ನೆನಪಿರಲಿ. ಓಕೆ ರೀ. ಈ ಸಾಮ್ರಾಜ್ಯ ಏಪ್ರಿಲ್ 18, 1336ರಲ್ಲಿ ಸ್ಥಾಪನೆ ಆಯ್ತು ರೀ. ವಿಜಯನಗರ ಸಾಮ್ರಾಜ್ಯ ಏಪ್ರಿಲ್ 18, 1336ರಲ್ಲಿ ಸ್ಥಾಪನೆಯಾಯಿತು. ಈ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿ, ಹಂಪಿ ಹತ್ರ ಇರುವಂಥ ಪ್ರದೇಶ ಸ್ನೇಹಿತರೆ, ಆನೆಗುಂದಿ. ಓಕೆ ರೀ. ಇದು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ. ನೆಕ್ಸ್ಟ್ ಹಂಪಿ ವಿಜಯನಗರ ಸಾಮ್ರಾಜ್ಯದ 2ನೇ ರಾಜಧಾನಿ. ನೆಕ್ಸ್ಟ್ ಪೆನುಗೊಂಡ. ಈ ಪೆನುಗೊಂಡ ವಿಜಯನಗರ ಸಾಮ್ರಾಜ್ಯದ 3ನೇ ರಾಜಧಾನಿ. ನೆಕ್ಸ್ಟ್ ವೆಲ್ಲೂರು ಮತ್ತು ಚಂದ್ರಗಿರಿ ನಂತರದ ರಾಜಧಾನಿಗಳು. ಪಂಪಾಂಬಿಕಾ ದೇವತೆಯ ಹೆಸರಿನಿಂದ ಹಂಪಿ ಅಂತ ಹೆಸರು ಬಂದಿರುವಂಥದ್ದು. ಓಕೆ ರೀ. ಈ ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರುವಂಥದ್ದು. ಹಂಪಿಯಲ್ಲಿ ಬರ್ತಾದ್ರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಬರುವಂಥ ಒಂದು ಪ್ರದೇಶ ಸ್ನೇಹಿತರೆ. ಮೊದಲು ಬಳ್ಳಾರಿ ಜಿಲ್ಲೆಯ ಅಂತ ಕೊಡ್ತಿದ್ರು. ಮೊದಲು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಹಂಪಿ ಬರ್ತದ ಅಂತ ಕೊಡ್ತಿದ್ರು. ಈ ಬಳ್ಳಾರಿ ಜಿಲ್ಲೆ ಡಿವೈಡ್ ಆಗೀಗ ವಿಜಯನಗರ ಜಿಲ್ಲೆ ಆಗಿರುವಂಥದ್ದು. 2 ಜಿಲ್ಲೆ ಆಗ್ಯಾವ, ಬಳ್ಳಾರಿ ಮತ್ತು ವಿಜಯನಗರ 2 ಜಿಲ್ಲೆ ಆಗ್ಯಾವ. ಈಗ ಪ್ರಸ್ತುತವಾಗಿ ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಬರ್ತದ. ಶ್ರೀ ವಿರೂಪಾಕ್ಷ ವಿಜಯನಗರ ಅರಸರ ಕುಲದೇವರು ಹಾಗೂ ರಾಜಮುದ್ರಿಕೆಯಾಗಿತ್ತು ಸ್ನೇಹಿತರೆ. ಶ್ರೀ ವಿರೂಪಾಕ್ಷ ದೇವ್ರು ಏನದಲ್ರಿ, ಈ ವಿರೂಪಾಕ್ಷ ದೇವರು ವಿಜಯನಗರ ಅರಸರ ಕುಲದೇವರು ಸ್ನೇಹಿತರೆ. ಅಂದ್ರೆ ಮನಿದೇವ್ರು ಅಂತ ಅಂತೀವಲ್ಲ ನಾವು, ಮನಿದೇವರಾಗಿದ್ದ. ಅದೇ ರೀತಿ ರಾಜಮುದ್ರಿಕೆಯಾಗಿತ್ರಿ. ರಾಜಮುದ್ರಿಕೆ ಅಂದ್ರೆ ಏನ್ರಿ? ರಾಜಮುದ್ರಿಕೆ ಅಂತಂದ್ರೆ ರಾಯಲ್ ಸೀಲ್ ಅಂತಾರ, ರಾಯಲ್ ಸೀಲ್ ಅಂತ ಕರೀತಾರ. ಇದು ಎದಕ್ಕೆ ಯೂಸ್ ಆಗ್ತಿತ್ತು? ಏನೇ ವ್ಯವಹಾರ ಮಾಡಬೇಕಾದ್ರೆ ಆ ಒಂದು ಸೀಲ್ ಇದ್ದು ರಾಜನ ಸಿಗ್ನೇಚರ್ ಇತ್ತು ಅಂತಂದ್ರೆ ಅದು ವ್ಯಾಲಿಡ್ ಡಾಕ್ಯುಮೆಂಟ್ ಅಂತ ಅನ್ಸ್ಕೊಳ್ತಿತ್ತು. ಈಗ ಉದಾಹರಣೆಗಾಗಿ ಯಾವುದೇ ಆಫೀಸಿನಿಂದ ಯಾವುದಾದ್ರೂ ಒಂದು ರೆಕಾರ್ಡ್ ತಗೊಳ್ಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ಆ ಆಫೀಸ್ದ ಸಿಲ್ ಮತ್ತು ಆ ಆಫೀಸ್ನ ಹೆಡ್ ಯಾರಿರ್ತಾರ ಅವ್ರದ್ದು ಸಿಗ್ನೇಚರ್ ಇಲ್ಲ ಅಂತಂದ್ರೆ ಅದು ವ್ಯಾಲಿಡ್ ಅಂತ ಕನ್ಸಿಡರ್ ಆಗಂಗಿಲ್ಲ ಸ್ನೇಹಿತರೆ. ಅದೇ ರೀತಿ ಈ ವಿಜಯನಗರ ಅರಸರ ರಾಜಮುದ್ರಿಕೆ ಯಾವುದಾಗಿತ್ತು? ಶ್ರೀ ವಿರೂಪಾಕ್ಷ ದೇವರಾಗಿತ್ತು. ಶ್ರೀ ವಿರೂಪಾಕ್ಷ ದೇವರ ಸೀಲ್ ಏನದಲ್ಲ
ಆ ಸೀಲ್ ಯಾವುದೇ ಒಂದು ಪೇಪರ್ಸ್ ಮೇಲೆ ಹಾಕಿ ರಾಜನ ಸಿಗ್ನೇಚರ್ ಇತ್ತು ಅಂತಂದ್ರೆ ಆ ಡಾಕ್ಯುಮೆಂಟ್ ವ್ಯಾಲಿಡ್ ಅಂತ ಅನ್ಸ್ಕೊಳ್ತಿತ್ತು ಸ್ನೇಹಿತರೆ, ನೆನಪಿರಲಿ. ಶ್ರೀ ವಿರೂಪಾಕ್ಷ ವಿಜಯನಗರ ಅರಸರ ಕುಲದೇವರು ಅಂದ್ರೆ ಮನೆ ದೇವರು, ಅದೇ ರೀತಿ ರಾಜ ಮುದ್ರಿಕೆ ಆಗಿತ್ತು ಅಂದ್ರೆ ರಾಯಲ್ ಸೀಲ್ ಆಗಿತ್ತು, ನೆನಪಿರಲಿ. ನೆಕ್ಸ್ಟ್ ರಾಜ್ಯ ಲಾಂಛನ ವರಹ. ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಏನ್ರಿ ವರಹ. ಇಲ್ಲೇ ಐತಿ ನೋಡ್ರಿ, ಇಮೇಜ್ ಗಮನಿಸ್ರಿ ಸ್ನೇಹಿತರೆ. ವರಹ ಅಂತಂತಂದ್ರೆ ಹಂದಿ ಅಂತ ನಾವು ಮೀನಿಂಗ್ ಆಗ್ತದೆ. ವರಹ ಅಂತಂದ್ರೆ ಹಂದಿ ಸ್ನೇಹಿತರೆ. ಹಿಂದೂ ಧರ್ಮದ ಪ್ರಕಾರ ವಿಷ್ಣುವಿನ 10 ಪ್ರಮುಖ ಅವತಾರಗಳಲ್ಲಿ ಈ ಹಂದಿ ಏನದಲ್ಲ ಮುಖ, ಇದು 3ನೇ ಅವತಾರ ಸ್ನೇಹಿತರೆ. ಈ ಹಂದಿಯ ರೂಪ 3ನೇ ಅವತಾರ. ವಿಷ್ಣುವಿನ 3ನೇ ಅವತಾರವಾಗಿರ್ತಕ್ಕಂಥ ಹಂದಿಯ ರೂಪ ಏನದಲ್ಲ ಸ್ನೇಹಿತರೆ, ಇದು ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನವಾಗಿತ್ತು. ಓಕೆ ರೀ. ನೆಕ್ಸ್ಟ್ ಈ ಸಾಮ್ರಾಜ್ಯ ಕ್ರಿಸ್ತಶಕ 1336ರಿಂದ 1646ರವರೆಗೆ ಅಂದ್ರೆ ಸುಮಾರು 310 ವರ್ಷಗಳ ಕಾಲ ಆಳ್ವಿಕೆ ಮಾಡಿರುವಂಥದ್ದು. ಅಂದರೆ ವಿಜಯನಗರ ಸಾಮ್ರಾಜ್ಯ 3 ಶತಮಾನಗಳಿಗೂ ಅಧಿಕ ಕಾಲ ಆಳ್ವಿಕೆ ಮಾಡಿರುವಂಥದ್ದು. ಓಕೆ ರೀ. ನೆಕ್ಸ್ಟ್ ಪೆನುಗೊಂಡ ಒಂದು ರಾಜಧಾನಿಯಾಗಿತ್ತು ಅಂತ ಆಗಲೇ ಹೇಳಿದ್ದೆ. ವಿಜಯನಗರ ಸಾಮ್ರಾಜ್ಯದ 3ನೇ ರಾಜಧಾನಿ ಪೆನುಗೊಂಡ ಅಂತ ಹೇಳಿದ್ದೆ. ಈ ಪೆನುಗೊಂಡ ಏನದಲ್ರಿ, ಈ ಪೆನುಗೊಂಡ ವಿಜಯನಗರ ಸಾಮ್ರಾಜ್ಯದ ಬೇಸಿಗೆಯ ರಾಜಧಾನಿಯಾಗಿತ್ತು. ಇದು ಬೇಸಿಗೆಯ ರಾಜಧಾನಿಯಾಗಿತ್ತು. ಬೇಸಿಗೆಯಲ್ಲಿ ಅರಸರು ವಿಶ್ರಾಂತಿ ಪಡ್ಕೊಳ್ಬೇಕಾಗಿತ್ತಂದ್ರೆ ಈ ಪೆನುಕೊಂಡ ರಾಜಧಾನಿಗೆ ಹೋಗ್ತಿದ್ರು, ನೆನಪಿರಲಿ. ಇದನ್ನ ವಿಜಯನಗರ ಸಾಮ್ರಾಜ್ಯದ ರಕ್ಷಣಾ ರಾಜಧಾನಿ ಅಂತಲೂ ಕೂಡ ಕರೀತಾರೆ. ಈ ಪೆನುಗೊಂಡವನ್ನ ವಿಜಯನಗರ ಸಾಮ್ರಾಜ್ಯದ ರಕ್ಷಣಾ ರಾಜಧಾನಿ ಅಂತಲೂ ಕೂಡ ಕರೀತಾರೆ, ನೆನಪಿರಲಿ. ವಿಜಯನಗರ ಸಾಮ್ರಾಜ್ಯದ ಬೇಸಿಗೆ ರಾಜಧಾನಿ ಯಾವುದು ಅಥವಾ ವಿಜಯನಗರ ಸಾಮ್ರಾಜ್ಯದ ರಕ್ಷಣಾ ರಾಜಧಾನಿ ಯಾವುದು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಪೆನುಗೊಂಡ ಅಂತ ಉತ್ತರ ಟಿಕ್ ಮಾಡಬೇಕು. ಈ ಪೆನುಗೊಂಡ ಏನದಲ್ರಿ, ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯಲ್ಲಿ ಬರುವಂಥ ಒಂದು ಐತಿಹಾಸಿಕ ಪಟ್ಟಣ ಸ್ನೇಹಿತರೆ, ಇದು ನೆನಪಿರಬೇಕು. ಪೆನುಗೊಂಡ ಎಲ್ಲಿ ಬರ್ತದ್ರಿ, ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆ. ಸ್ವಲ್ಪ ನೋಟ್ ಮಾಡ್ಕೊಡ್ರಿ, ಇದು ಅನಂತಪುರ ಜಿಲ್ಲೆಯಲ್ಲಿ ಬರುವಂಥ ಒಂದು ಐತಿಹಾಸಿಕ ಪ್ರದೇಶ ರೀ. ಪ್ರಶ್ನೆ ಕೇಳಬಹುದಲ್ರಿ ಇದ್ರ ಮೇಲೂ. ಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಪೆನುಗೊಂಡ ಯಾವ ರಾಜ್ಯದಲ್ಲಿ ಬರುತ್ತದೆ ಅಥವಾ ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಅಂತ ಈ ರೀತಿ ಪ್ರಶ್ನೆ ಕೇಳಬಹುದು, ಇದು ನೆನಪಿರಲಿ. ನೆಕ್ಸ್ಟ್ ಮೂರನೇ ಶ್ರೀರಂಗರಾಯ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸರಿ. 3ನೇ ಶ್ರೀರಂಗರಾಯ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸ ಸ್ನೇಹಿತರೆ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಅರಸರನ್ನ ಹಿಂದೂರಾಯ ಸುರತ್ರಾಣ ಅಂತ ಕರಿತಾ ಇದ್ರು. ಮೀನಿಂಗ್ ಏನು? ಹಿಂದೂರಾಯ ಸುರತ್ರಾಣ ಅಂತಂದ್ರೆ ಮೀನಿಂಗ್ ಏನು, ಅರ್ಥ ಏನು ಅಂತಂದ್ರೆ ಹಿಂದೂ ರಾಜರ ಸುಲ್ತಾನ ಅಂತ ಅರ್ಥ ಆಗ್ತದೆ. ಅದೇ ರೀತಿ ಹಿಂದೂಗಳ ರಕ್ಷಕ ಅಂತ ಅರ್ಥ ಆಗ್ತದೆ. ವಿಜಯನಗರ ಸಾಮ್ರಾಜ್ಯ ಹುಟ್ಟಿಕೊಂಡಿರೋದೇ ಹಿಂದೂಗಳನ್ನು ರಕ್ಷಿಸುವುದಕ್ಕಾಗಿ ಸ್ನೇಹಿತರೆ, ನೆನಪಿರಲಿ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಈ ಹಿಂದೂ ರಾಯ ಸುರತ್ರಾಣ ಅಥವಾ ಹಿಂದೂ ರಾಜರ ಸುಲ್ತಾನ ಅಥವಾ ಹಿಂದೂಗಳ ರಕ್ಷಕ ಅಂತ ಬಿರುದಿರುವಂಥದ್ದು. ಓಕೆ ರೀ. ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭಿಕ ಮಾಹಿತಿ. ನೆಕ್ಸ್ಟ್ ಹಿಂದಿನ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಕೂಡ ನಾವು ಡಿಸ್ಕಸ್ ಮಾಡೋಣ. ಎಲ್ಲ ಚಾಪ್ಟರ್ದು ಈಗಾಗಲೇ ಡಿಸ್ಕಸ್ ಮಾಡ್ತಾ ಬಂದೀವಿ. ಓಕೆ ರೀ. ಅದೇ ರೀತಿ ಈ ಚಾಪ್ಟರ್ದು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. 1ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಹಂಪಿ. ನೋಡ್ರಿ ಪ್ರಶ್ನೆ ಕೊಟ್ಟ ನೋಡ್ರಿ. ಆ್ಯಕ್ಚುಲಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವ್ದ್ರಿ? ಆನೆಗುಂದಿ ಅದ. ಓಕೆ ರೀ, ಆನೆಗುಂದಿ ಅದ. ಓಕೆ ರೀ. ಆದ್ರೆ ಇಲ್ಲೇ ಪ್ರಶ್ನೆ ಹೆಂಗೆ ಕೊಟ್ಟ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಹಂಪಿ, ಅದರ 2ನೇ ರಾಜಧಾನಿ ಎಲ್ಲಿದೆ? ಈಗ ನೋಡ್ರಿ, ನಾವು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿ ಅಂತ ಕೊಟ್ಟಿವಿ, ಇಲ್ಲಿ ನೋಡ್ರಿ ಹಂಪಿ ಅಂತದ. ಹಂಗಂತ ಪ್ರಶ್ನೆಯ ಉತ್ತರ ಟಿಕ್ ಹಾಕೋದು ಬಿಟ್ಟು ಬರಕ್ಕೆ ಆಗಂಗಿಲ್ಲಲ್ರಿ. ಓಕೆ ರೀ. ಹಾಗಾಗಿ ನಾವೇನು ತಲೆ ಓಡಿಸ್ಬೇಕು, ಹಂಪಿ ಎಷ್ಟನೇ ರಾಜಧಾನಿ ಆದರೂ ಇರಲಿ, ಇದಾದ ನಂತರ ಯಾವ್ದು ರಾಜಧಾನಿ ಇತ್ತು ಅದನ್ನು ನೋಡ್ಕೊಳ್ಬೇಕು. ಯಾವುದಿತ್ತು ರೀ? ಪೆನುಗೊಂಡ ಇತ್ತು ಸ್ನೇಹಿತರೆ. ಹಂಪಿ ಆದ ಮೇಲೆ ಪೆನುಗೊಂಡ
ಏನದಲ್ರಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ. ಆ್ಯಕ್ಚುಲಿ ವಿಜಯನಗರ ಸಾಮ್ರಾಜ್ಯದ ಎರಡನೇ ರಾಜಧಾನಿ ಅಂತ ಬರಿಬೇಕಾಗಿತ್ತು. ಇಲ್ಲಿ ಎರಡನೇ ರಾಜಧಾನಿ ಹಂಪಿಯಾಗಿತ್ತು. ಅದರ ಮೂರನೇ ರಾಜಧಾನಿ ಯಾವುದು ಅಥವಾ ಅದರ ನಂತರದ ರಾಜಧಾನಿ ಯಾವುದು ಅಂತ ಈ ರೀತಿ ಪ್ರಶ್ನೆ ಕೇಳಬೇಕಾಗಿತ್ತು. ಎರಡನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಅರಸರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ, ಹರಿಹರ ಮತ್ತು ಬುಕ್ಕ ಇವರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಯಾರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು? ನೋಡ್ರಿ, ಇಲ್ಲಿ ಒಬ್ಬೊಂದೇ ಹೆಸರು ಕೊಟ್ಟಾರ. ಅದು ಏನು ಕೊಟ್ಟಾರ? ಹರಿಹರ ಒಂದಂತ ಕೊಟ್ಟಾರ. ಹರಿಹರ ಅಂತ ಇಲ್ಲ, ಒಂದನೇ ಹರಿಹರ ಅಂತ ಕೊಟ್ಟಾರ. ಕನ್ಫ್ಯೂಸ್ ಆಗುವಂಗಿಲ್ಲ. ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಫಸ್ಟಿಗೆ ಹೇಳೀನಿ. ಓಕೆ ರೀ, ಆಪ್ಷನ್ ಸಿ ಸರಿಯಾದ ಉತ್ತರ. ಒಂದನೇ ಹರಿಹರ, ಆಮೇಲೆ ಹಕ್ಕ, ಆಮೇಲೆ ಹಕ್ಕರಾಯ, ಆಮೇಲೆ ಹರಿಹರ. ಇವೆಲ್ಲ ಒಬ್ಬನವೇ ಹೆಸರು. ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವು ಡ್ಯಾಶ್ರಲ್ಲಿ ಸ್ಥಾಪನೆಯಾಯಿತು? ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. 1336ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ನೆಕ್ಸ್ಟ್ ಐದನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ರೀ, ಕಿಷ್ಕಿಂದೆ. ಓಕೆ ರೀ, ಹಂಪಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಕಿಷ್ಕಿಂದೆ ಅಂತ ಕರಿತಾ ಇದ್ರು. ಆನೆಗುಂದಿ ಏನದಲ್ಲ ಈ ಪ್ರದೇಶಕ್ಕೆ ಹಿಂದೆ ಕಿಷ್ಕಿಂದೆ ನಗರ ಅಂತ ಕರಿತಾ ಇದ್ರು. ಕಿಷ್ಕಿಂದೆ ನಗರ ಅಂತ ಕರಿತಾ ಇದ್ರು ಸ್ನೇಹಿತರೆ, ನೆನಪಿರಲಿ. ಓಕೆ ರೀ, ಈ ಆನೆಗುಂದಿ ತುಂಗಾಭದ್ರಾ ನದಿಯ ಉತ್ತರ ದಡದಲ್ಲಿರುವಂಥ, ಆಮೇಲೆ ಹಂಪಿಯ ಸಮೀಪವಿರುವಂಥ ಪ್ರದೇಶ ಸ್ನೇಹಿತರೆ. ಈ ಆನೆಗುಂದಿ ಏನದಲ್ರಿ, ಈ ಆನೆಗುಂದಿ ಆನೆಗಳಿಗಾಗಿ ಇರುವಂಥ ಒಂದು ಸುರಕ್ಷಿತ ಪ್ರದೇಶ. ಹಾಗಾಗಿ ಮುಂದೆ ಅದಕ್ಕೆ ಆನೆಗುಂದಿ ಅಂತ ಹೆಸರು ಬಂತು. ಕಿಷ್ಕಿಂದೆ ನಗರ ಬದಲಿ ಆನೆಗುಂದಿ ಅಂತ ಹೆಸರು ಬಂತು. ಈ ಪ್ರದೇಶ ಎಲ್ಲಿ ಬರ್ತದ? ಪ್ರಸ್ತುತವಾಗಿ ಈ ಪ್ರದೇಶ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಬರ್ತದ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಬರುವಂಥ ಒಂದು ಪ್ರದೇಶ ಯಾವುದ್ರಿ? ಅದು ಆನೆಗುಂದಿ. ಇದಕ್ಕೆ ಹಿಂದೆ ಏನಂತ ಕರಿತಿದ್ರೆ ಕಿಷ್ಕಿಂದೆ ನಗರ ಅಂತ ಕರಿತಾ ಇದ್ರೆ. ಇದು ತುಂಗಾಭದ್ರಾ ನದಿಯ ದಡದಲ್ಲಿರುವಂಥ ಪ್ರದೇಶ. ರಾಮಾಯಣ ಕಾಲದೊಳಗೆ ಈ ಆನೆಗುಂದಿಯನ್ನು ಕಿಷ್ಕಿಂದೆ ಅಂತ ಕರೀತಾರ ಅಂತ ನಂಬಲಾಗಿರುವಂಥದ್ದು ಸ್ನೇಹಿತರೆ. ಈ ಆನೆಗುಂದಿ ಏನದಲ್ರಿ, ಹೊಸಪೇಟೆಯಿಂದ ಸುಮಾರು ಒಂದು 15ರಿಂದ 16 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗದ. ಓಕೆ ರೀ, ನೆಕ್ಸ್ಟ್ ಇನ್ನು ಹಂಪಿಯನ್ನು ಕೂಡ ಕಿಷ್ಕಿಂದೆ ಅಂತ ಕರಿತಾ ಇದ್ರು ಅಂತ ನಂಬಲಾಗಿರುವಂಥದ್ದು. ಹಂಪಿ ಆಮೇಲೆ ಆನೆಗುಂದಿ ಎರಡಕ್ಕೂ ಕಿಷ್ಕಿಂದೆ ನಗರ ಅಂತ ಕರಿತಾ ಇದ್ರು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ನೆಕ್ಸ್ಟ್ ಆರನೇ ಪ್ರಶ್ನೆ, ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು? ಆಪ್ಷನ್ ಎ ಸರಿಯಾದ ಉತ್ತರ ರೀ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಹಿನ್ನೆಲೆಯ ಬಗ್ಗೆ ನೋಡೋಣ ಸ್ನೇಹಿತರೆ. ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಒಂದು ಮಹತ್ವದ ಘಟನೆಯಾಗಿರುವಂಥದ್ದು. ದಕ್ಷಿಣ ಭಾರತದ ರಾಜಮನೆತನಗಳಾಗಿರ್ತಕ್ಕಂಥ ದೇವಗಿರಿಯ ಯಾದವರಾಗಿರಬಹುದು, ವಾರಂಗಲ್ಲಿನ ಕಾಕತೀಯರು, ಮಧುರೆಯ ಪಾಂಡ್ಯರು, ದ್ವಾರ ಸಮುದ್ರದ ಹೊಯ್ಸಳರು, ತಂಜಾವೂರಿನ ಚೋಳರು, ಇವು ಎಲ್ಲ ರಾಜಮನೆತನಗಳ ದೆಹಲಿ ಸುಲ್ತಾನನಾದ ಅಲ್ಲಾವುದ್ದೀನ್ ಖಿಲ್ಜಿಯ ಭೀಕರ ದಾಳಿಯಿಂದಾಗಿ ಅವನತಿ ಹೊಂದುತ್ತಾವ್ರಿ. ದಕ್ಷಿಣ ಭಾರತದ ರಾಜಮನೆತನಗಳ ದೆಹಲಿ ಸುಲ್ತಾನನಾದ ಅಲ್ಲಾವುದ್ದೀನ್ ಖಿಲ್ಜಿಯ ಭೀಕರ ದಾಳಿಯಿಂದಾಗಿ ಅವನತಿ ಹೊಂದುತ್ತಾವ್ರಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ರಾಜಮನೆತನದ ಮೇಲೆ ದಾಳಿ ಮಾಡ್ತಿದ್ನೋ ಆ ರಾಜಮನೆತನವನ್ನ ನಾಶ ಮಾಡ್ತಿದ್ದ ಸ್ನೇಹಿತರೆ. ಸಂಪೂರ್ಣ ರಾಜಧಾನಿಯನ್ನೇ ನಾಶ ಮಾಡ್ತಿದ್ದ. ಹೀಗೆ ಈತ ದಕ್ಷಿಣ ಭಾರತದ ಎಲ್ಲ ರಾಜಮನೆತನಗಳನ್ನು ಅವನತಿಗೊಳಿಸ್ತಾನ. ದಕ್ಷಿಣ ಭಾರತದ ಎಲ್ಲ ರಾಜಮನೆತನಗಳ ಅವನತಿ ಹೊಂದಿದ ಪರಿಣಾಮವಾಗಿ ದಕ್ಷಿಣ ಭಾರತದ ರಾಜಕೀಯ ಅಭದ್ರತೆಯಾಯ್ತು ಸ್ನೇಹಿತರೆ, ಅಸ್ಥಿರತೆಯಾಯಿತು. ಕ್ಷೋಭೆ, ಭಯ ಮತ್ತು ಧಾರ್ಮಿಕ ವಿಪ್ಲವ ಕಾಣಿಸಿಕೊಳ್ಳುತ್ತಾವಲ್ಲಿ. ದಕ್ಷಿಣ ಭಾರತದ ಎಲ್ಲ ಹಿಂದೂ ಸಾಮ್ರಾಜ್ಯ ಅವನತಿ ಆದಮೇಲೆ ಆ ದಕ್ಷಿಣ ಭಾರತವನ್ನು ಆಳುವ ಒಂದೇ ಒಂದು ಹಿಂದೂ ರಾಜಮನೆತನಗಳು ಕೂಡ ಇರುವುದಿಲ್ಲ. ಇಂಥ ಸಮಯದೊಳಗೆ
ಜನಸಾಮಾನ್ಯರಲ್ಲಿ ಭಯ, ಕ್ಷೋಭೆ, ಅಸ್ಥಿರತೆ, ಆಮೇಲೆ ಧಾರ್ಮಿಕ ವಿಪ್ಲವ ಕಾಣಿಸ್ಕೊಳ್ತಾವ. ಧಾರ್ಮಿಕ ವಿಪ್ಲವ ಅಂತಂದ್ರೆ ಅಧರ್ಮ ಹೆಚ್ಚಿಗೆ ಆಗ್ತದಲ್ಲಿ. ಧರ್ಮದಿಂದ ನಡೆಯುವಂಥದ್ದು ಏನೂ ಇರಂಗಿಲ್ಲ, ಅಧರ್ಮನೇ ಹೆಚ್ಚಿಗೆ ಆಗ್ತದೆ, ಕೊಲೆ ಸುಲಿಗೆಗಳಾಗ್ತಾವೆ. ಈ ರೀತಿ ಧಾರ್ಮಿಕ ವಿಪ್ಲವ ಕಾಣಿಸಿಕೊಳ್ಳುತ್ತಾವ. ಇಂಥ ಒಂದು ಸಂದರ್ಭದಲ್ಲಿ ಹಿಂದೂಗಳನ್ನು ರಕ್ಷಣೆ ಮಾಡಬೇಕಂಥೇಳಿ ವಿಜಯನಗರ ಸಾಮ್ರಾಜ್ಯ ಉದಯವಾಗ್ತದೆ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗ್ತದೆ. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ನ ದಾಳಿಗಳಿಂದ ದಕ್ಷಿಣ ಭಾರತದ ಎಲ್ಲ ಹಿಂದೂ ರಾಜಮನೆತನಗಳು ನಾಶವಾಗ್ತಾವ್ರಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯ ಸುಲ್ತಾನ್ ರೀ. ಇವರು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡು ಎಲ್ಲ ಹಿಂದೂ ರಾಜಮನೆತನಗಳನ್ನು ನಾಶ ಮಾಡ್ತಾರೆ. ಓಕೆ ರೀ. ಈ ಮಮ್ಮದಿಯರ ದಾಳಿಗಳ ವಿರುದ್ಧ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವ ಸಲುವಾಗಿಯೇ ಸ್ಥಾಪನೆಯಾಗಿರ್ತಕ್ಕಂಥ ಸಾಮ್ರಾಜ್ಯವೇ ಅಥವಾ ರಾಜಮನೆತನವೇ ವಿಜಯನಗರ ರಾಜಮನೆತನ ಅಥವಾ ವಿಜಯನಗರ ಸಾಮ್ರಾಜ್ಯ. ಓಕೆ ರೀ. ವಿಜಯನಗರ ಸಾಮ್ರಾಜ್ಯ ಯಾಕೆ ಸ್ಥಾಪನೆಯಾಯ್ತು ರೀ? ಮಮ್ಮದಿಯರ ದಾಳಿಗಳ ವಿರುದ್ಧ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕಂತಗಿಸಿಂದೇಳಿ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಸ್ನೇಹಿತರೆ. ಸ್ವರಾಜ್ಯ ಅಂದರೆ ಸ್ವಾತಂತ್ರ್ಯ, ಸ್ವಧರ್ಮ, ಆಮೇಲೆ ಸ್ವಸಂಸ್ಕೃತಿಯನ್ನು ರಕ್ಷಿಸುವುದು ಕೂಡ ಈ ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಉದ್ದೇಶವಾಗಿತ್ತು ರೀ. ಹರಿಹರ ಮತ್ತು ಬುಕ್ಕರು 1336ರಲ್ಲಿ ತುಂಗಾಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಇರುವಂಥ ಹಂಪಿಗೆ ಸಮೀಪದ ಆನೆಗುಂದಿಯಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ ಇದು. ಹರಿಹರ ಮತ್ತು ಬುಕ್ಕರಾಯರು 1336ರಲ್ಲಿ ತುಂಗಾಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಹಂಪಿಗೆ ಸಮೀಪವಾಗಿರುವಂಥ ಆನೆಗುಂದಿಯಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿ ಅದನ್ನೇ ಆರಂಭಿಕ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸ್ತಾರೆ. ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆಳ್ವಿಕೆ ಪ್ರಾರಂಭಿಸ್ತಾರೆ. ಅಂದ್ರೆ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ಇವರು ಆಳ್ವಿಕೆ ಮಾಡಬೇಕಾದ್ರೆ ಅಂದ್ರೆ ಈ ಹರಿಹರ ಮತ್ತು ಬುಕ್ಕರು ಆಳ್ವಿಕೆ ಮಾಡಬೇಕಾದ್ರೆ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಅಂದರೆ ಸುರಕ್ಷತೆಯ ದೃಷ್ಟಿಯಿಂದ ರಾಜಧಾನಿಯನ್ನು ಅಂದರೆ ಆನೆಗುಂದಿ ಇರ್ತಕ್ಕಂಥ ರಾಜಧಾನಿಯನ್ನು ತುಂಗಾಭದ್ರಾ ನದಿಯ ದಕ್ಷಿಣ ದಡದಲ್ಲಿರುವಂಥ ಹಂಪಿಗೆ ಸ್ಥಳಾಂತರಗೊಳಿಸ್ತಾರೆ. ಹಂಪಿಯ ಐತಿಹಾಸಿಕ ಹೆಸರು ಅಥವಾ ಹಿಂದಿನ ಹೆಸರು ವಿಜಯನಗರ ಸ್ನೇಹಿತರೆ. ಈ ವಿಜಯನಗರಕ್ಕೆ ಸ್ಥಳಾಂತರಿಸ್ತಾರೆ. ಓಕೆ ರೀ. ಆನೆಗುಂದಿಯಿಂದ ರಾಜಧಾನಿಯನ್ನು ಹಂಪಿಗೆ ಸ್ಥಳಾಂತರಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಹಂಪಿ ಆದಮೇಲೆ ಪೆನುಕೊಂಡ ವಿಜಯನಗರ ಸಾಮ್ರಾಜ್ಯದ 3ನೇ ರಾಜಧಾನಿ. ಆಮೇಲೆ ತಾಳಿಕೋಟೆ ಯುದ್ಧದ ನಂತರದ ರಾಜಧಾನಿ ಈ ಪೆನುಗೊಂಡ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ನೋಡ್ರಿ, ತಾಳಿಕೋಟೆ ಯುದ್ಧದ ನಂತರದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತಂದ್ರೆ ಅದು ಪೆನುಗೊಂಡ ಅಥವಾ ಪೆನುಕೊಂಡ. ನೆಕ್ಸ್ಟ್ ಇದಾದ ಮೇಲೆ ಚಂದ್ರಗಿರಿ ಕೂಡ ಈ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ಚಂದ್ರಗಿರಿ ಮತ್ತು ವೆಲ್ಲೂರುಗಳೇನದಾವಲ್ರಿ, ಇವು ವಿಜಯನಗರ ಸಾಮ್ರಾಜ್ಯದ ಅವನತಿ ಹೊಂದುವಂಥ ಸಂದರ್ಭದಲ್ಲಿರುವಂಥ ರಾಜಧಾನಿಗಳು. ಓಕೆ ರೀ. ವಿಜಯನಗರ ಸಾಮ್ರಾಜ್ಯದ ಎಲ್ಲ ಅರಸರುಗಳನ್ನು ಅಂದರೆ ಎಲ್ಲ ರಾಜರುಗಳನ್ನು ಆಗಲೇ ಹೇಳ್ದಂಗೆ ಹಿಂದೂ ರಾಯ ಸುರತ್ರಾಣ ಅಂತ ಕರಿತಾ ಇದ್ರು. ಹಿಂದೂ ರಾಯ ಸುರತ್ರಾಣ ಅಂತಂದ್ರೆ ಹಿಂದೂಗಳ ರಕ್ಷಕ ಅಂತ ಬಿರುದಿತ್ತು ಸ್ನೇಹಿತರೆ. ಓಕೆ ರೀ. ವಿಜಯನಗರ ಸಾಮ್ರಾಜ್ಯ 3 ಶತಮಾನಗಳ ಕಾಲ ಅಂದ್ರೆ 3 ಶತಮಾನಗಳಿಗಿಂತ ಹೆಚ್ಚಿನ ಅವಧಿಗಳ ಕಾಲ ಹಿಂದೂ ಧರ್ಮದ ರಕ್ಷಣಾ ಕೋಟೆಯಂತೆ ಕೆಲಸ ಮಾಡಿರುವಂಥದ್ದು ಸ್ನೇಹಿತರೆ. ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ಹಿನ್ನೆಲೆಯ ಬಗ್ಗೆ ಮಾಹಿತಿ. ನೆಕ್ಸ್ಟ್ ರಾಜಮನೆತನದ ಸ್ಥಾಪನೆಯಾದ ಮೂಲದ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ರಾಜಮನೆತನ ಸ್ಥಾಪನೆಯಾದ ಬಗ್ಗೆ 3 ಸಿದ್ಧಾಂತಗಳದಾವ್ರಿ, 3 ಸನ್ನಿವೇಶಗಳು ಇರುವಂಥದ್ದು. ಮೊದಲನೇದು ತೆಲುಗು ಮೂಲ. ಏನು ತೆಲುಗು ಮೂಲ? ಪ್ರೊಫೆಸರ್ ಎನ್ ವೆಂಕಟರಾಮಯ್ಯ, ಆಮೇಲೆ ಸೂರ್ಯನಾರಾಯಣ ಮತ್ತು ನೀಲಕಂಠ ಶಾಸ್ತ್ರಿ ಈ ಇತಿಹಾಸಕಾರರ ಪ್ರಕಾರ ಈ ವಿಜಯನಗರ ಸಾಮ್ರಾಜ್ಯದ ಅರಸರು ತೆಲುಗು ಮೂಲದವರು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಈ 3 ಇತಿಹಾಸಕಾರರು ವಿಜಯನಗರ ಸಾಮ್ರಾಜ್ಯದ ಅರಸರು
ತೆಲುಗು ಮೂಲದವರು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರಾಯರ ವಾರಂಗಲ್ ಕಾಕತಿಯ ದೊರೆ ಪ್ರತಾಪರುದ್ರನ ಸೇನೆಯಲ್ಲಿದ್ದರಂತ. ಹರಿಹರ ಮತ್ತು ಬುಕ್ಕರಾಯರು ವಾರಂಗಲ್ ಕಾಕತಿಯ ದೊರೆ ಪ್ರತಾಪರುದ್ರನ ಸೇನೆಯಲ್ಲಿದ್ದರಂತ. ಮೊಹಮ್ಮದ್ ಬಿನ್ ತುಘಲಕ್ ಈ ವಾರಂಗಲ್ನ ಮೇಲೆ ದಾಳಿ ಮಾಡ್ತಾನಂತ. ಮೊಹಮ್ಮದ್ ಬಿನ್ ತುಘಲಕ್ ವಾರಂಗಲ್ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿದ ಮೇಲೆ ಈ ಹರಿಹರ ಮತ್ತು ಬುಕ್ಕರಾಯರು ವಾರಂಗಲ್ನಿಂದ ತಪ್ಪಿಸಿಕೊಂಡು ಆನೆಗುಂದಿಗೆ ಬರ್ತಾರೆ. ಆನೆಗುಂದಿಗೆ ಬಂದು ಕಂಪ್ಲಿ ಅಥವಾ ಕಪಿಲೆಯ ರಾಜರಾಮನಾಥನ ಸೇನೆಗೆ ಸೇರಿಕೊಳ್ತಾರ. ಈ ರಾಜರಾಮನಾಥ ಮತ್ತು ಆತನ ತಂದೆ ದೆಹಲಿ ಸುಲ್ತಾನನಾದ ಮಲ್ಲಿಕಾಫರ್ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ನ ಆಕ್ರಮಣಗಳ ವಿರುದ್ಧ ವೀರಾವೇಶದಿಂದ ಹೋರಾಡಿರ್ತಕ್ಕಂಥವ್ರು ಸ್ನೇಹಿತರೆ. ಈ ರಾಮನಾಥನವರು ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಮಲ್ಲಿಕಾಫರ್ನ ವಿರುದ್ಧ ವೀರಾವೇಶದಿಂದ ಹೋರಾಡಿರ್ತಕ್ಕಂಥವ್ರು. ಓಕೆ ರೀ. ಈ ಕಂಪ್ಲಿ ಅಥವಾ ಕಪಿಲೆ ರಾಜರಾಮನಾಥನ ಸೇನೆಗೆ ಹರಿಹರ ಮತ್ತು ಬುಕ್ಕರಾಯರು ಸೇರಿಕೊಳ್ತಾರ. ತುಘಲಕ್ ಏನು ಮಾಡ್ತಾನ, ಮತ್ತೆ ಕಂಪಿಲಿ ಅಥವಾ ಕಪಿಲೆಯ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಈ ಹರಿಹರ ಮತ್ತು ಬುಕ್ಕರಾಯರನ್ನು ಬಂಧಿಸಿ ದೆಹಲಿಗೆ ಕರೆದುಕೊಂಡು ಹೋಗಿ ಅವರನ್ನು ಇಸ್ಲಾಮಿಗೆ ಮತಾಂತರಗೊಳಿಸ್ತಾರೆ. ಅಂದ್ರೆ ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸ್ತಾರೆ. ಸುಲ್ತಾನನಿಗೆ ನಿಷ್ಠೆಯನ್ನು ತೋರಿಸಿದ ನಂತರ ಅಂದ್ರೆ ಭಾಳ ನಿಯತ್ತಿನಿಂದ ಇರ್ತಾರೆ. ಹರಿಹರ ಮತ್ತು ಬುಕ್ಕರಾಯರು ಈ ಸುಲ್ತಾನರ ಪರವಾಗಿ ಭಾಳ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಿರ್ತಾರೆ. ಆ ನಿಷ್ಠೆಯನ್ನು ನೋಡಿದ ಆ ದೆಹಲಿಯ ಸುಲ್ತಾನ ಇವರನ್ನು ದಕ್ಕನ್ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾರೆ. ದಕ್ಕನ್ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾರೆ. ದಕ್ಕನ್ ಪ್ರದೇಶ ಅಂತಂದ್ರೆ ದಕ್ಷಿಣ ಭಾರತದ ಪ್ರದೇಶ ರೀ. ಈ ದಕ್ಷಿಣ ಭಾರತ ಪ್ರದೇಶದ ರಾಜ್ಯಪಾಲನನ್ನಾಗಿ ಈ ಹರಿಹರ ಮತ್ತು ಬುಕ್ಕರಾಯರನ್ನ ನೇಮಕ ಮಾಡಲಾಗ್ತದ್ರಿ. ಓಕೆ ರೀ. ರಾಜ್ಯಪಾಲರಾದ ನಂತರ ಹರಿಹರ ಮತ್ತು ಬುಕ್ಕರಾಯರು ದಕ್ಕನ್ ರಾಜ್ಯಪಾಲರಾದ ನಂತರ ಶೃಂಗೇರಿ ಗುರುಗಳಾದ ವಿದ್ಯಾರಣ್ಯರ ದರ್ಶನ ಪಡೆದುಕೊಂಡು ಪುನಃ ಅವರು ಹಿಂದೂಗಳಾಗಿ ಹಿಂದೂ ಧರ್ಮದ ರಕ್ಷಣೆಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇದಿಷ್ಟು ವಿಜಯನಗರ ಸ್ಥಾಪನೆಯಾದ ಮೂಲದಲ್ಲಿ ತೆಲುಗು ಮೂಲ ಅಂತ ಒಂದು ಸಿದ್ಧಾಂತ, ಆ ಮೂಲದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಎರಡನೇದ್ದು ಕಂಪಿಲಿ ಮೂಲ. ಎರಡನೇದ್ದು ಕಂಪಿಲಿ ಮೂಲ. ಈ ಸಿದ್ಧಾಂತದ ಪ್ರಕಾರ ವಿಜಯನಗರ ಯಾವ ರೀತಿ ಸ್ಥಾಪನೆ ಆಯ್ತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಹಕ್ಕ ಬುಕ್ಕರ ತಂದೆ ಸಂಗಮ ಅಂತ ಇದ್ದ. ಹಕ್ಕ ಬುಕ್ಕರ ತಂದೆ ಸಂಗಮ ಅಂತ ಇದ್ದ. ಈತ ಕಂಪ್ಲಿ ಬಳಿಯ ಕಮ್ಮಟ ದುರ್ಗದ ದೊರೆ ಕುಮಾರರಾಮನ ಸಂಬಂಧಿಕನಾಗಿದ್ದ ಸ್ನೇಹಿತರೆ. ಈ ಸಂಗಮ ಕಮ್ಮಟ ದುರ್ಗದ ದೊರೆ ಕುಮಾರರಾಮನ ಸಂಬಂಧಿಕನಾಗಿದ್ದ. ಈ ಕಮ್ಮಟ ದುರ್ಗದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಮ್ರಿ. ಈ ಕಮ್ಮಟ ದುರ್ಗ ಏನದಲ್ರಿ, ಇದು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಜಬ್ಬಲಗುಡ್ಡ ಮತ್ತು ಹಳೆ ಕಮ್ಮಟ ಅಂತ ಎರಡು ಗ್ರಾಮಗಳ, ಆ ಎರಡು ಗ್ರಾಮಗಳ ಮಧ್ಯೆ ಬರುವಂಥದ್ದೇ ಈ ಕಮ್ಮಟ ದುರ್ಗ. ಓಕೆ ರೀ. ಈ ಕಮ್ಮಟ ದುರ್ಗದಲ್ಲಿ ಗಂಡುಗಲಿ ಕುಮಾರರಾಮ ಮತ್ತು ಅವನ ತಂದೆ ಕಂಪಿಲರಾಯ ಅಂತ ಇದ್ದ. ಅವ್ರು ಇಬ್ಬರು ಆಳ್ವಿಕೆ ಮಾಡಬೇಕಾದ್ರೆ ಇದು ರಾಜಧಾನಿಯಾಗಿತ್ತು. ಕಮ್ಮಟ ದುರ್ಗ ರಾಜಧಾನಿಯಾಗಿತ್ತು ಸ್ನೇಹಿತರೆ. ಈ ಗಂಡುಗಲಿ ಕುಮಾರರಾಮ ದೆಹಲಿಯ ಸುಲ್ತಾನರಾದ ಮಲ್ಲಿಕಾಫರ್ ಮತ್ತು ಮೊಹಮ್ಮದ್ ಬಿನ್ ತುಘ್ಲಕರ ಆಕ್ರಮಣಗಳ ವಿರುದ್ಧ ವೀರಾವೇಶದಿಂದ ಹೋರಾಡಿದ್ದು ಇದೇ ಪ್ರದೇಶದಲ್ಲಿ, ಅಂದ್ರೆ ಈ ಕಮ್ಮಟ ದುರ್ಗದ ಪ್ರದೇಶದಲ್ಲಿ ಸ್ನೇಹಿತರೆ, ನೆನಪಿರಲಿ. ಓಕೆ ರೀ. ಮೊಹಮ್ಮದ್ ಬಿನ್ ತುಘ್ಲಕ್ ಕಂಪ್ಲಿಯನ್ನ ಆಕ್ರಮಿಸಿ ರಾಜನ 11 ಮಕ್ಕಳನ್ನ ಮತ್ತು ಇವರನ್ನ ಬಂಧಿಸಿ ದೆಹಲಿಗೆ ಕರೆದುಕೊಂಡು ಹೋಗ್ತಾನಂತ. ಈ ಹಕ್ಕ ಮತ್ತು ಬುಕ್ಕರ ತಂದೆ ಯಾರೇ ಸಂಗಮ, ಈತ ಕಂಪ್ಲಿಯ ಬಳಿಯ ಕಮ್ಮಟ ದುರ್ಗದ ದೊರೆ ಕುಮಾರರಾಮನ ಸಂಬಂಧಿಕನಾಗಿದ್ದ. ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾನ, ಕಂಪ್ಲಿಯನ್ನು ಆಕ್ರಮಣ ಮಾಡಿ ರಾಜನ 11 ಮಕ್ಕಳನ್ನ, ಅಂದರೆ ಕುಮಾರರಾಮನ 11 ಮಕ್ಕಳನ್ನ ಮತ್ತು ಈ ಹಕ್ಕ ಮತ್ತು ಬುಕ್ಕರಾಯರನ್ನ ಬಂಧಿಸಿ ದೆಹಲಿಗೆ ಕರೆದುಕೊಂಡು ಹೋಗ್ತಾನಂತ. ಸುಲ್ತಾನನಿಗೆ ನಿಷ್ಠೆ ತೋರಿಸಿದಾಗ ಸುಲ್ತಾನ ಗಮನಿಸಿ ಕಂಪ್ಲಿ ರಾಜ್ಯದ ಪ್ರಾಂತ್ಯಾಧಿಕಾರಿಗಳನ್ನಾಗಿ ಇವರನ್ನ ನೇಮಕ ಮಾಡ್ತಾನಂತ.
ಮುಂದೆ ಇವರು ಸುಲ್ತಾನನ ವಿರುದ್ಧ ದಂಗೆ ಎದ್ದು ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸ್ತಾರ ಅಂತನ್ನೋದು ಇದು ಕಂಪಿಲಿ ಮೂಲ ಸಿದ್ಧಾಂತದ ಪ್ರಕಾರ ಮಾಹಿತಿ. ನೆಕ್ಸ್ಟ್ ಒಂದು ಘಟನೆ ಅದ, ಮೊಲ ನಾಯಿಯನ್ನು ಅಟ್ಟಿಸಿಕೊಂಡು ಹೋಗುವಂಥ ಒಂದು ಕತೆ. ಈ ಕಥೆಯ ಮೂಲಕ ನಮಗೇನು ತಿಳಿದು ಬರ್ತದಂದ್ರೆ ಯಾವ ರೀತಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಅಂತ ತಿಳಿದು ಬರ್ತದೆ. ಏನದ ಆ ಕತೆ? ರಾಬರ್ಟ್ ಸಿವಿಲ್ ಈ ಕತೆ ಹೇಳಿರುವಂಥದ್ದು. ಇದು ಒಂದು ದಂತಕತೆ ಅಂತ ಅನಿಸ್ಕೊಂಡ್ರೂ ಕೂಡ ಈ ದಂತಕತೆಯ ಮೇಲೆಯೇ ಹಿಂದಿನ ಎಕ್ಸಾಮ್ಗಳದಾಗ ಪ್ರಶ್ನೆ ಬಂದಾವ್ರಿ. ರಾಬರ್ಟ್ ಸಿವಿಲ್ ಈ ಕತೆ ಹೇಳ್ತಾನೆ. ಈತ ಹೇಳುವಂತೆ ಸಂಗಮ ಅಂತನ್ನಾತ ಕುರುಬ ಜಾತಿಗೆ ಸೇರಿದವನಂತ. ಸಂಗಮ ಅಂತನ್ನುವಾತ ಕುರುಬ ಜಾತಿಗೆ ಸೇರಿದವನಂತ. ಆತನ ಮಕ್ಕಳಲ್ಲಿ ಅಂದರೆ ಈ ಸಂಗಮನ ಮಕ್ಕಳಲ್ಲಿ ಒಬ್ಬ ಮಗ ದಿನಾಲು ಬ್ರಾಹ್ಮಣನಿಗೆ ಊಟ ತರ್ತಾ ಇದ್ದಂತ. ದಿನಾಲು ಬ್ರಾಹ್ಮಣನಿಗೆ ಊಟ ತಗೊಂಡೋಗಿ ಕೊಡ್ತಿದ್ನಂತ. ಆತ ಒಮ್ಮೆ ಕುರಿ ಕಾಯಬೇಕಾದ್ರೆ ಮೊಲ ನಾಯಿಯನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದುದನ್ನು ಕಂಡು ಆ ದೃಶ್ಯವನ್ನು ವಿದ್ಯಾರಣ್ಯ ಗುರುಗಳಿಗೆ ಹೇಳ್ತಾನಂತ. ಆ ಸಂಗಮನ ಮಕ್ಕಳಲ್ಲಿ ಒಬ್ಬ ಮಗ ಈ ವಿದ್ಯಾರಣ್ಯರಿಗೆ ಕಂಡಿರ್ತಕ್ಕಂಥ ದೃಶ್ಯ ಹೇಳ್ತಾನೆ. ಅಂದ್ರೆ ನಾಯಿ ಮೊಲ ಅಟ್ಟಿಸ್ಕೊಂಡು ಹೋಗ್ಬೇಕು, ಆದ್ರೆ ಇಲ್ಲಿ ಉಲ್ಟಾಗ್ಯದ, ಮೊಲನೇ ನಾಯಿಯನ್ನು ಅಟ್ಟಿಸಿಕೊಂಡು ಬರ್ತಿತ್ತಂತ. ಈ ದೃಶ್ಯ ವಿದ್ಯಾರಣ್ಯ ಗುರುಗಳಿಗೆ ಹೇಳಿದ ಮೇಲೆ ವಿದ್ಯಾರಣ್ಯರ ಆ ಸಂಗಮನ ಮಕ್ಕಳಲ್ಲಿ ಒಬ್ಬನನ್ನ ಇದು ವೀರಭೂಮಿ ಅದ, ಇಲ್ಲಿ ರಾಜ್ಯ ಸ್ಥಾಪಿಸು ಅಂತ ಗೈಡೆನ್ಸ್ ಕೊಡ್ತಾನಂತ, ಮಾರ್ಗದರ್ಶನ ಕೊಡ್ತಾನಂತ. ಮಾರ್ಗದರ್ಶನ ಕೊಟ್ಟು ಧನ ಸಹಾಯನೂ ಕೂಡ ಮಾಡ್ತಾನಂತ. ಅಂದ್ರೆ ಹಣಕಾಸು ಸಹಾಯನೂ ಕೂಡ ಮಾಡಿ ವಿಜಯನಗರವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಸಹಾಯ ಮಾಡ್ತಾರಂತ. ಇದು ಮೊಲ ನಾಯಿಯನ್ನು ಅಟ್ಟಿಸಿಕೊಂಡು ಬರುವಂಥ ದಂತಕಥೆಯ ಪ್ರಕಾರ ಈ ರೀತಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಓಕೆ, ನೆಕ್ಸ್ಟ್ ಈಗ 2 ಸಿದ್ಧಾಂತಗಳು ನೋಡಿವಿ. 3ನೇ ಸಿದ್ಧಾಂತ ಕನ್ನಡದ ಮೂಲ. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾದ ಹರಿಹರ ಮತ್ತು ಬುಕ್ರು ಇವರು ಹೊಯ್ಸಳ ಸಂಬಂಧಿಕರು. ಮಮ್ಮದಿಯರ ದಾಳಿಗಳ ವಿರುದ್ಧ ಹೋರಾಡುತ್ತಿದ್ದಾಗ 3ನೇ ಬಲ್ಲಾಳ ಹರಿಹರನನ್ನ ಉತ್ತರ ಗಡಿಯ ವಿಜಯ ವಿರೂಪಾಕ್ಷ ನಗರಕ್ಕೆ ರಾಜ್ಯಪಾಲನನ್ನಾಗಿ ನೇಮಿಸಿದನಂತ. ಇದೇ ಮುಂದೆ ವಿಜಯನಗರ ಆಯಿತು ಅಂತ ಈ ಕನ್ನಡ ಮೂಲ ಸಿದ್ಧಾಂತದ ಪ್ರಕಾರ ಈ ರೀತಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಸ್ನೇಹಿತರೆ. ವಿಜಯನಗರ ಅರಸರ ಕರ್ನಾಟಕ ಸಿಂಹಾಸನಾಧೀಶ್ವರರು ಅಂತ ತಮ್ಮನ್ನು ತಾವು ಕರೆದುಕೊಂಡಿರ್ತಕ್ಕಂಥದ್ದು. ಗಂಗಾದೇವಿ ಬುಕ್ಕನನ್ನು ಕರ್ನಾಟಕದ ಕುಲಕೀರ್ತಿ ಅಂತ ಕರೆದಿರುವಂಥದ್ದು ಸ್ನೇಹಿತರೆ. ಓಕೆ ರೀ, ನೋಡ್ರಿ ಈ ಕನ್ನಡದ ಮೂಲದ ಬಗ್ಗೆ ಗೊತ್ತಾಯ್ತಿಲ್ರಿ. ಕನ್ನಡ ಮೂಲದ ಬಗ್ಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಯಾವ ರೀತಿ ಐತೆ ಅಂತ ಅನ್ನೋದು ಸಿಂಪಲ್ ಅದ ರೀ. ಹರಿಹರ ಮತ್ತು ಬುಕ್ ರಾಯರು ಏನಾರ ಹೊಯ್ಸಳ ದ್ವಾರ ಸಮುದ್ರದ ಹೊಯ್ಸಳ ಚಾಪ್ಟರ್ ಈಗಾಗಲೇ ಓದ್ಕೊಂಡಿವಿಲ್ರಿ ನಾವು. ಈ ಹೊಯ್ಸಳರ ಸಂಬಂಧಿಕರಂತೀವ್ರು. ಮಮ್ಮದಿರ ದಾಳಿಗಳು ಮಾಡ್ತಾ ಇದ್ರಂತ. ಅಂದ್ರೆ ದ್ವಾರ ಸಮುದ್ರ ಹೊಯ್ಸಳ ರಾಜಮನೆತನದ ಮೇಲೆ ಈ ಮಮ್ಮದಿರ ದಾಳಿ ಮಾಡಬೇಕಾದ್ರೆ 3ನೇ ವೀರಬಲ್ಲಾಳ ಏನು ಮಾಡ್ತಾನ, ಹರಿಹರನನ್ನ ಉತ್ತರ ಗಡಿಯ ವಿಜಯ ವಿರೂಪಾಕ್ಷ ನಗರಕ್ಕೆ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನಂತ. ಮುಂದೆ ಈ ಹರಿಹರನೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನ ಅಂತ ಕನ್ನಡ ಮೂಲ ಸಿದ್ಧಾಂತದ ಪ್ರಕಾರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಯಾವ ರೀತಿ ಆಯಿತು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ. ಓಕೆ ರೀ, ನೆಕ್ಸ್ಟ್ ಕನ್ನಡ ಮೂಲ ಏನು ಸಿದ್ಧಾಂತ ಅಲ್ಲ, ಅದಕ್ಕೆ ಪುರಾವೆಗಳೇನು, ಅದಕ್ಕೆ ಸಾಕ್ಷಿಗಳೇನು ಅಂತ ಅನ್ನೋದಕ್ಕೆ ಸಂಬಂಧಿಸಿದ 1-2-3 ಸಾಕ್ಷಿಗಳು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ವಿಜಯನಗರದ ಅರಸರು ಕನ್ನಡಿಗರು ಅಂತನ್ನಕ್ಕೆ ಇವು ಸಾಕ್ಷಿಗಳು. ಏನ್ರಿ, ವಿಜಯನಗರದ ನಾಣ್ಯಗಳಲ್ಲಿ ಅಂದರೆ ವಿಜಯನಗರದ ಅರಸರು ಹೊರಡಿಸಿರ್ತಕ್ಕಂಥ ನಾಣ್ಯಗಳಲ್ಲಿ ಅಂದರೆ ನಾಣ್ಯಗಳ ಮೇಲೆ ಈ ವಿಜಯ ವಿರೂಪಾಕ್ಷ ಅಂತ ಅಂಕಿತಗಳಿದ್ದು ಅಂದರೆ ಹೆಸರುಗಳಿದ್ದು ಅವು ಕನ್ನಡದಲ್ಲಿ ಬರೆದಿರುವಂಥದ್ದು. ಹಾಗಾಗಿ ಇವರ ಕನ್ನಡದವರು ಇರಬಹುದು ಅಂತ ಅನ್ನೋದು 1ನೇ ಸಾಕ್ಷಿ. ನೆಕ್ಸ್ಟ್ 2ನೇದು ಕರ್ನಾಟಕದ ದೇವರುಗಳಾದ ಬೇಲೂರಿನ ಚೆನ್ನಕೇಶವ ಮತ್ತು ಹಂಪಿಯ ಕುಲದೇವರಾದ ವಿರೂಪಾಕ್ಷನ ಆರಾಧಕರಾಗಿದ್ದರು ಸ್ನೇಹಿತರೆ. ಅಂದ್ರೆ ಕನ್ನಡದ ದೇವರುಗಳಾದ ಚೆನ್ನಕೇಶವ ಮತ್ತು ವಿರೂಪಾಕ್ಷನ ಪೂಜೆಯನ್ನು ಮಾಡ್ತಿದ್ರು. ಹಾಗಾಗಿ ಇವರು ಕನ್ನಡದವರು ಅಂತ ಹೇಳಲಾಗ್ತದೆ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಕಾಲದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ದೆಹಲಿಯ ಸುಲ್ತಾನನಾಗಿದ್ದ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಬೇಕಾದ್ರೆ ದೆಹಲಿಯ ಸುಲ್ತಾನ ಯಾರಾಗಿದ್ರು ಅಂತ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಕ್ವಶನ್ ಪೇಪರ್ ಟಫ್ನೆಸ್ ಮಾಡುವುದಕ್ಕಾಗಿ ಈ ರೀತಿಯ ಪ್ರಶ್ನೆಗಳು ಕೇಳ್ತಾರೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕಾದ್ರೆ ದೆಹಲಿಯ ಸುಲ್ತಾನ ಯಾರಾಗಿದ್ರು, ಮೊಹಮ್ಮದ್ ಬಿನ್ ತುಗ್ಲಕ್ನಾಗಿದ್ದ. ಓಕೆ ರೀ,
ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾದ ಅಲ್ಪ ಕಾಲದಲ್ಲಿಯೇ ಬಹುಮನಿ ರಾಜ್ಯವೂ ಕೂಡ ಉದಯಿಸಿತು ಸ್ನೇಹಿತರೆ. ಬಹುಮನಿ ರಾಜ್ಯವೂ ಕೂಡ ಸ್ಥಾಪನೆಯಾಯಿತು. ಕ್ರಿಸ್ತಶಕ 1347ರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಸ್ನೇಹಿತರೆ. ಇಲ್ಲಿ ಬಹುಮನಿಯ ಸುಲ್ತಾನರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು, ಅಂದರೆ ಶಾ ಮನೆತನದವರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ನೋಡ್ರಿ, 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. 1347ರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಸ್ನೇಹಿತರೆ. ಓಕೆ ರೀ. ಕೃಷ್ಣಾ ನದಿ ಈ ಎರಡೂ ರಾಜ್ಯಗಳ ಸಮಾನ ಎಲ್ಲೆಯಾಗಿತ್ತು ಸ್ನೇಹಿತರೆ. ಅಂದರೆ ಕೃಷ್ಣಾ ನದಿ ಆ ಸಾಮ್ರಾಜ್ಯಗಳ ಬೌಂಡ್ರಿ ಆಗಿತ್ತು. ಕೃಷ್ಣಾ ನದಿಯ ಉತ್ತರದಲ್ಲಿ ಬಹುಮನಿ ರಾಜ್ಯ ಇದ್ರೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತು. ಇದು ನೋಡ್ರಿ, ಇದು ಕೃಷ್ಣಾ ನದಿ ಅಂತಂದ್ರೆ ಇಲ್ಲಿ ಬಹುಮನಿ ಸಾಮ್ರಾಜ್ಯ ಇತ್ತು. ಬಹುಮನಿ ಸಾಮ್ರಾಜ್ಯ, ಈ ಕಡೆ ವಿಜಯನಗರ ಸಾಮ್ರಾಜ್ಯ. ಓಕೆ ರೀ. ಈ ಎರಡೂ ಸಾಮ್ರಾಜ್ಯಗಳಿಗೆ ಬೌಂಡ್ರಿ ಅಂದರೆ ಈ ಕೃಷ್ಣಾ ನದಿ ಸ್ನೇಹಿತರೆ. ಓಕೆ ರೀ. ಉತ್ತರದಲ್ಲಿ ಕೃಷ್ಣಾ ಮತ್ತು ದಕ್ಷಿಣದಲ್ಲಿ ತುಂಗಾಭದ್ರಾ ನದಿಗಳ ನಡುವಿನ ಪ್ರದೇಶವೇ ಫಲವತ್ತಾದ ರಾಯಚೂರು ದೋಆಬ್ ಸ್ನೇಹಿತರೆ. ಈ ರಾಯಚೂರು ದೋಆಬ್ ಪ್ರದೇಶಗಳಿಗಾಗಿಯೇ ಈ ಎರಡೂ ಸಾಮ್ರಾಜ್ಯಗಳ ನಿರಂತರವಾಗಿ ಯುದ್ಧಗಳನ್ನು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ ರೀ. ಈ ರಾಯಚೂರು ದೋಆಬ್ ಪ್ರದೇಶದ ಒಡೆತನಕ್ಕಾಗಿಯೇ ಎರಡೂ ಸಾಮ್ರಾಜ್ಯಗಳು ಕಿತ್ತಾಡ್ತಿದ್ದು ರೀ. ಓಕೆ ರೀ. ಈ ರಾಯಚೂರು ದೋಆಬ್ ಪ್ರದೇಶ ಅಂತನ್ನೋದು ಅಗದಿ ಫಲವತ್ತಾದ ಭೂಮಿ ಹೊಂದಿರತಕ್ಕಂಥ ಪ್ರದೇಶವಾಗಿತ್ತು ರೀ. ಈ ಪ್ರದೇಶ ಒಡೆತನಕ್ಕಾಗಿಯೇ ಈ ಎರಡೂ ಸಾಮ್ರಾಜ್ಯಗಳ ಯುದ್ಧ ಮಾಡ್ತಿದ್ದು ರೀ. ಓಕೆ ರೀ. ಇದಿಷ್ಟು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಮೂಲದ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್ 7ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಹಾಯ ಮಾಡಿದ್ದ ಆಧ್ಯಾತ್ಮಿಕ ಗುರು ಯಾರು ಅಥವಾ ಆಧ್ಯಾತ್ಮಿಕ ನಾಯಕ ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ, ವಿದ್ಯಾರಣ್ಯರು ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ವಿದ್ಯಾರಣ್ಯರು ಸಹಾಯ ಮಾಡಿರುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ, ದಂತ ಕಥೆಯೊಂದರ ಅನ್ವಯ ಬೇಟೆ ನಾಯಿಯೊಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಗುವಾಗ ಮೊಲ ಒಂದು ಭಾಗದಲ್ಲಿ ನಿಂತು ನಾಯಿಯನ್ನು ಹಿಮ್ಮೆಟ್ಟಿಸುತ್ತದೆ. ಆ ಜಾಗದಲ್ಲಿ ಸಾಮ್ರಾಜ್ಯ ಒಂದು ಸ್ಥಾಪನೆಯಾಯಿತು. ಇದು ಯಾವ ಸಾಮ್ರಾಜ್ಯ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಮೊಲ ನಾಯಿಯ ಕತೆ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಸ್ನೇಹಿತರೆ. ಓಕೆ ರೀ. ಆಪ್ಷನ್ ಸಿ ಸರಿಯಾದ ಉತ್ತರ, ವಿಜಯನಗರ ಸಾಮ್ರಾಜ್ಯ. ನೆಕ್ಸ್ಟ್, ವಿಜಯನಗರವನ್ನ ಆಳಿದ ರಾಜಮನೆತನಗಳ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ. ವಿಜಯನಗರವನ್ನ 4 ರಾಜಮನೆತನಗಳ ಆಳ್ವಿಕೆ ಮಾಡಿರುವಂಥದ್ದು ಸ್ನೇಹಿತರೆ. ವಿಜಯನಗರವನ್ನ 4 ರಾಜಮನೆತನಗಳ ಆಳ್ವಿಕೆ ಮಾಡಿರುವಂಥದ್ದು. ಮೊದಲನೇದು ಸಂಗಮ ವಂಶ, 1336ರಿಂದ 1485ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಅಂದ್ರೆ 149 ವರ್ಷಗಳವರೆಗೆ ಈ ರಾಜಮನೆತನ ವಿಜಯನಗರವನ್ನ ಆಳ್ವಿಕೆ ಮಾಡಿದ್ರು. ಓಕೆ ರೀ. ಈ ಸಂಗಮ ವಂಶದ ಅರಸರ ಆಳ್ವಿಕೆ ಮಾಡಬೇಕಾದ್ರೆ ಆನೆಗುಂದಿ ಮತ್ತು ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಗಳಾಗಿದ್ದು ರೀ. ಅಂದ್ರೆ ಒಬ್ಬ ಅರಸನ ಪಿರಿಯಡಿನೊಳಗ ಅಂದ್ರೆ ಅವಧಿಯೊಳಗ ಒಂದೊಂದು ರಾಜಧಾನಿ ಆಗಿತ್ತು. ಓಕೆ ರೀ. 12 ರಾಜರು ಅಥವಾ 12 ಅರಸರು ಈ ವಂಶದಿಂದ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈ ಸಂಗಮ ವಂಶದಿಂದ 12 ಅರಸರು ಈ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ್ರು. ನೆಕ್ಸ್ಟ್ ಸಾಳುವ ವಂಶ 1485ರಿಂದ 1505ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಸಾಳುವ ವಂಶ ರಾಜಮನೆತನ ಕೇವಲ 20 ವರ್ಷ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈ ವಂಶ ಆಳ್ವಿಕೆ ಮಾಡಬೇಕಾದ್ರೆ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. 3 ಅರಸರು ಮಾತ್ರ ಈ ವಂಶದಿಂದ ಆಳ್ವಿಕೆ ಮಾಡಿದ್ರಿ. ಸಾಳುವ ವಂಶದಿಂದ ಕೇವಲ 3 ಅರಸರು ಮಾತ್ರ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ್ರು. ನೆಕ್ಸ್ಟ್ ತುಳು ವಂಶ 1505ರಿಂದ 1570ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಅಂದ್ರೆ 65 ವರ್ಷಗಳವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ತುಳು ವಂಶದ ಅರಸರ ಆಳ್ವಿಕೆ ಮಾಡಬೇಕಾದ್ರೆ ಹಂಪಿ ಮತ್ತು ಪೆನುಗೊಂಡ ರಾಜಧಾನಿಗಳಾಗಿದ್ದು. ತುಳು ವಂಶದಿಂದ 6 ಅರಸರ ಆಳ್ವಿಕೆ ಮಾಡಿದ್ರು. ನೆಕ್ಸ್ಟ್ ಅರವೀಡು ವಂಶ 1570ರಿಂದ 1646ರವರೆಗೆ ಅಂದ್ರೆ 76 ವರ್ಷಗಳವರೆಗೆ ಈ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಅರವೀಡು ವಂಶ ಆಳ್ವಿಕೆ ಮಾಡಬೇಕಾದ್ರೆ ಪೆನುಗೊಂಡ, ಚಂದ್ರಗಿರಿ ಮತ್ತು ವೆಲ್ಲೂರು ರಾಜಧಾನಿಗಳಾಗಿದ್ದು.
ಈ ವಂಶದಿಂದ 8 ಅರಸರು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ್ರು. ಈ ರೀತಿ 4 ರಾಜ ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ್ರು. ಓಕೆ ರೀ. ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ ಮನೆತನ ಸಂಗಮ ವಂಶ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ ರೀ. ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ರಾಜ ಮನೆತನ ಯಾವ್ದ್ರಿ? ಸಂಗಮ ವಂಶ. ಓಕೆ ರೀ. ನೆಕ್ಸ್ಟ್ 2ನೇ ಪಾಯಿಂಟ್ ಏನಂದ್ರ, ವಿಜಯನಗರವನ್ನ ದೀರ್ಘ ಅವಧಿಯವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಮನೆತನ ಯಾವುದು ಅಂತಂದ್ರೆ ಅದು ಕೂಡ ಸಂಗಮ ವಂಶ. ನೆನಪಿರ್ಲಿ ನೋಡ್ರಿ, 4 ರಾಜಮನೆತನಗಳದ ಇನ್ಫಾರ್ಮೇಶನ್ ಇಲ್ಲಿ ಅದ. ಇಲ್ಲಿ ಗಮನಿಸಿದ್ರೆ ನೋಡ್ರಿ, ಅತಿ ಹೆಚ್ಚು 149 ವರ್ಷಗಳವರೆಗೆ ಈ ವಿಜಯನಗರ ಸಾಮ್ರಾಜ್ಯವನ್ನ ಈ ರಾಜಮನೆತನ ಆಳ್ವಿಕೆ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ವಿಜಯನಗರ ಸಾಮ್ರಾಜ್ಯವನ್ನ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಮನೆತನ ಯಾವ್ದ್ರಿ? ಸಾಳ್ವ ವಂಶ. ಕೇವಲ 20 ವರ್ಷ ಮಾತ್ರ ಆಳ್ವಿಕೆ ಮಾಡಿರುವಂಥದ್ದು. ಈ ಸಾಳ್ವ ವಂಶ ಕೇವಲ 20 ವರ್ಷಗಳ ಅವಧಿಗೆ ಮಾತ್ರ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ನೋಡ್ರಿ, ಸಂಗಮ ವಂಶವನ್ನ ಹೊರತುಪಡಿಸಿದ್ರೆ, ಈ ಸಂಗಮ ವಂಶ ಬಿಟ್ರೆ ಅರವೀಡು ವಂಶ ವಿಜಯನಗರ ಸಾಮ್ರಾಜ್ಯವನ್ನ ಅತಿ ಹೆಚ್ಚಿನ ಅವಧಿಯವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಇದಿಷ್ಟು ನೆನಪಿರ್ಲಿ. ಓಕೆ ರೀ. 9ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನ ಆಳಿದ ಮೊದಲ ರಾಜವಂಶ ಯಾವುದು ಅಥವಾ ಮೊದಲ ರಾಜ ಮನೆತನ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ ನೋಡ್ರಿ. ಯಾವ್ದ್ರಿ? ಆಪ್ಷನ್ ಸಿ ಸರಿಯಾದ ಉತ್ತರ, ಸಂಗಮ ವಂಶ. ಇದೇ ರೀತಿ ವಿಜಯನಗರ ಸಾಮ್ರಾಜ್ಯವನ್ನ ಅತಿ ಹೆಚ್ಚಿನ ಅವಧಿಗೆ ಆಳ್ವಿಕೆ ಮಾಡಿದ ರಾಜ ಮನೆತನ ಯಾವುದು ಅಂತನೂ ಕೂಡ ಪ್ರಶ್ನೆ ಕೇಳಬಹುದು. ನೆಕ್ಸ್ಟ್ ಸಂಗಮ ವಂಶ. ಸಂಗಮ ವಂಶ 1336ರಿಂದ 1485ರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿರುವಂತದ್ದು ಸ್ನೇಹಿತರೆ. ಓಕೆ ರೀ. ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ರಾಜಮನೆತನ ಯಾವುದು ಅಂತಂದ್ರೆ ಅದು ಸಂಗಮ ರಾಜಮನೆತನ ಅಥವಾ ಸಂಗಮ ರಾಜವಂಶ. ಓಕೆ ರೀ. ಈ ಸಂಗಮ ರಾಜವಂಶಕ್ಕೆ ಯಾಕೆ ಸಂಗಮ ರಾಜವಂಶ ಅಂತ ಕರೆಯಲಾಯ್ತು ಅಂತ ಅನ್ನೋದಕ್ಕೆ ಒಂದು ರೀಸನ್ ಅದ ರೀ, ಒಂದು ಕಾರಣ ಅದ. ಯಾಕೆ ಕರೆಯಲಾಯ್ತು ಅಂತ ಅನ್ನೋಕೆ ಕಾರಣ ಏನ್ರಿ? ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರ ತಂದೆ ಹೆಸರು ಸಂಗಮ ಅಂತ ಇತ್ತು. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜವಂಶವನ್ನ ಸಂಗಮ ರಾಜವಂಶ ಅಂತ ಕರೆಯಲಾಯಿತು. ಈ ಕಾರಣಕ್ಕಾಗಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜವಂಶವನ್ನ ಸಂಗಮ ರಾಜವಂಶ ಅಂತ ಕರೆಯಲಾಯಿತು. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯವನ್ನ ಅತ್ಯಂತ ಹೆಚ್ಚು ಅವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನವೂ ಕೂಡ ಇದೆ, ಸಂಗಮ ವಂಶ ರಾಜಮನೆತನ. ಓಕೆ ರೀ. ವಿಜಯನಗರ ಸಾಮ್ರಾಜ್ಯವನ್ನ ಅತ್ಯಂತ ಹೆಚ್ಚು ಅವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನ ಯಾವುದು ಅಂತ ಪ್ರಶ್ನೆ ಏನಾದ್ರೂ ಕೇಳಿದ್ರೆ ಸಂಗಮ ರಾಜವಂಶ ಅಂತ ಆನ್ಸರ್ ಟಿಕ್ ಹಾಕ್ಬೇಕ್ರಿ. ಓಕೆ ರೀ. ಈ ರಾಜಮನೆತನ 149 ವರ್ಷಗಳ ಕಾಲ 12 ಅರಸರು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ್ರಿ. ಸಂಗಮ ವಂಶದ ಪ್ರಮುಖ ಅರಸರ ಕುರಿತು ನೋಡೋದಾದ್ರೆ, ಸಂಗಮ ವಂಶದ ಮೊದಲ ಅರಸ 1ನೇ ಹರಿಹರ, ಆಮೇಲೆ ಈತನ ನಂತರ 1ನೇ ಬುಕ್ಕರಾಯ ಆಳ್ವಿಕೆ ಮಾಡಿರುವಂಥದ್ದು. ಈತನ ನಂತರ 2ನೇ ಹರಿಹರ ಆಳ್ವಿಕೆ ಮಾಡಿದನು. ನೆಕ್ಸ್ಟ್ 1ನೇ ದೇವರಾಯ, 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯ, ಆಮೇಲೆ ಮಲ್ಲಿಕಾರ್ಜುನರಾಯ, 2ನೇ ವಿರೂಪಾಕ್ಷರಾಯ. ಈ ರೀತಿ ಸಂಗಮ ವಂಶವನ್ನ ಆಳ್ವಿಕೆ ಮಾಡಿರುವಂತ ಅರಸರು. ಓಕೆ ರೀ. ಸಂಗಮ ವಂಶ ಆಳ್ವಿಕೆ ಮಾಡಿರುವಂತ ಮೊದಲ ಅರಸ ಯಾರು ಅಂತಂದ್ರೆ 1ನೇ ಹರಿಹರ. ಸಂಗಮ ವಂಶದ ಕೊನೆಯ ಅರಸ ಯಾರು ಅಂತಂದ್ರೆ 2ನೇ ವಿರೂಪಾಕ್ಷರಾಯ. ನೆನ್ಪಿರ್ಬೇಕ್ರಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಸಂಗಮ ಮನೆತನದ ಸಹೋದರರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದದ್ದು. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಯಾವ ಕಾರಣಕ್ಕಾಗಿ ಸ್ಥಾಪನೆಯಾಯಿತು ಅಂತ ಪ್ರಶ್ನೆ ಕೇಳಿರುವಂತದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ರೀ. ಹಿಂದೂ ಧರ್ಮವನ್ನ ಉಳಿಸಲು, ಅಂದ್ರೆ ಹಿಂದೂ ಧರ್ಮದ ರಕ್ಷಣೆಗಾಗಿ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿರುವಂತದ್ರಿ. ನೆಕ್ಸ್ಟ್ 11ನೇ ಪ್ರಶ್ನೆ, ವಿಜಯನಗರದ ಮೊದಲ ರಾಜವಂಶವು ಸಂಗಮ ಎಂದು ಕರೆಸಿಕೊಂಡಿದ್ದು ಈ ಕೆಳಗಿನ ಯಾವ ಕಾರಣದಿಂದಾಗಿ? 4 ಕಾರಣಗಳ ಕೊಟ್ಟಾರ. ಈ 4 ಕಾರಣಗಳಲ್ಲಿ ಯಾವ ಕಾರಣದಿಂದಾಗಿ ವಿಜಯನಗರದ ಮೊದಲ ರಾಜವಂಶವನ್ನ ಸಂಗಮ ಅಂತ ಕರೆಯಲಾಯಿತು ಅಂತ ಪ್ರಶ್ನೆ ಕೇಳಿರುವಂತದ್ರಿ. ಯಾವ್ದ್ರಿ?
ಆಪ್ಷನ್ ಸಿ ಸರಿಯಾದ ಉತ್ತರ ರೀ. ಹರಿಹರ ಮತ್ತು ಬುಕ್ಕರ ತಂದೆಯಾದ ಸಂಗಮರ ಹೆಸರಿನಿಂದ ಈ ರಾಜವಂಶಕ್ಕೆ ಸಂಗಮ ರಾಜವಂಶ ಅಂತ ಹೆಸರು ಬಂತು. ನೆಕ್ಸ್ಟ್ 12ನೇ ಪ್ರಶ್ನೆ, ಸಂಗಮ ಮನೆತನದ ದೊರೆಗಳನ್ನ ಕಾಲಾನುಕ್ರಮಣಿಯಲ್ಲಿ ಜೋಡಿಸಿ. ಸಂಗಮ ವಂಶದ ರಾಜರನ್ನ ಅವರು ಆಳ್ವಿಕೆ ಮಾಡಿರ್ತಕ್ಕಂಥ ಅವಧಿಗೆ ಅನುಗುಣವಾಗಿ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕ್ರಿ. ಮೊದಲನೇದಾಗಿ ಸಂಗಮ ವಂಶದಿಂದ ಆಳ್ವಿಕೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಅರಸನಾರ್ರಿ 1ನೇ ಹರಿಹರ. 3 ಅದ ನೋಡ್ರಿ, ಈ 3 ಮೊದಲು ಬರ್ಬೇಕು. ಇಲ್ಲಿ ಆಪ್ಷನ್ಸ್ ಗಮನಿಸ್ರಿ, 3 ಫಸ್ಟ್ ಎಲ್ಲೆಲ್ಲಿ ಕೊಟ್ಟಾನ ನೋಡ್ರಿ. ಇಲ್ಲಿ 3 ಕೊಟ್ಟಾನ, ಇಲ್ಲಿ 3 ಕೊಟ್ಟಾನ, ಇಲ್ಲಿ 5 ಮತ್ತು 1 ಕೊಟ್ಟಾನ. ಇವು ಅಂತೂ ತಪ್ಪಿರ್ತಾವ, ಆಪ್ಷನ್ ತಪ್ಪಿರ್ತಾವ. ಇವೇನು ನೆಕ್ಸ್ಟ್ ನೋಡುವಂತ ಅವಶ್ಯಕತೆ ಇಲ್ಲ. ಈ 2ರೊಳಗ ಯಾವ್ದಾದ್ರು ಒಂದು ಸರಿಯಾದ ಉತ್ತರ ಇರ್ತದ. ಓಕೆ ರೀ. ನೆಕ್ಸ್ಟ್ 1ನೇ ಹರಿಹರ ಆದ್ಮೇಲೆ ಯಾರ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಕ್ಕಂಥದ್ರಿ? ಬುಕ್ಕ. ನೆಕ್ಸ್ಟ್ 5 ಎಲ್ಲಿ ಕೊಟ್ಟಾರ ನೋಡ್ರಿ, ಬಿದಾಗ 5 ಕೊಟ್ಟಾರ ನೋಡ್ರಿ ಸ್ನೇಹಿತರೆ. ಇದು ತಪ್ಪು, ಸರಿಯಾದ ಉತ್ತರ ಬಿ ಸ್ನೇಹಿತರೆ. ನೆಕ್ಸ್ಟ್ ಬುಕ್ಕ ಆದ್ಮೇಲೆ 1ನೇ ದೇವರಾಯ, ನಂತರ 2ನೇ ದೇವರಾಯ, ಆಮೇಲೆ ಮಲ್ಲಿಕಾರ್ಜುನ. ಈ ರೀತಿ ಸಂಗಮ ವಂಶದಿಂದ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಅರಸರ ಕಾಲಾನುಕ್ರಮಣಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಪ್ರತಿಪಾದನೆ ಎ ಯನ್ನ ಕಾರಣ ಆರ್ ವಿವರಿಸಲಾಗಿದೆ. ಇಲ್ಲಿ ಪ್ರತಿಪಾದನೆಗೆ ಇಲ್ಲಿ ಕಾರಣ ಕೊಟ್ಟಾರ. ಓಕೆ ರೀ. ಇವುಗಳ ಬಗೆಗಿನ ಯಾವ ವಿವರಣೆ ಸರಿಯಾಗಿದೆ ಎಂಬುದನ್ನು ತಿಳಿಸಿ ಅಂತ ಕೊಟ್ಟಾನ. ಪ್ರತಿಪಾದನೆ ಎ ಏನು ಕೊಟ್ಟಾನ್ರಿ? ವಿಜಯನಗರವನ್ನ ಆಳಿದ ಸಂಗಮ ರಾಜವಂಶವು ಒಂದು ಪ್ರಮುಖವಾದ ರಾಜವಂಶ. ಇದು ಕೊಟ್ಟಾನ ಪ್ರತಿಪಾದನೆ. ನೆಕ್ಸ್ಟ್ ಕಾರಣ ಏನು ಕೊಟ್ಟಾನ? ಇವರು ಸಂಗಮ ಸಾಹಿತ್ಯದ ಪೋಷಕರಾಗಿದ್ದರು ಅಂತ ಕೊಟ್ಟಾನ. ಅಂದ್ರ ವಿಜಯನಗರವನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಸಂಗಮ ರಾಜವಂಶ ಒಂದು ಪ್ರಮುಖ ರಾಜವಂಶ. ಯಾಕದ ಅಂತಂದ್ರ ಇವರು ಸಂಗಮ ಸಾಹಿತ್ಯದ ಪೋಷಕರಾಗಿದ್ದರು ಅಂತ ಕಾರಣ ಕೊಟ್ಟಾನ. ಕಾರಣ ತಪ್ಪದಾರಿ. ಈ ಪ್ರತಿಪಾದನೆಗೆ ಕಾರಣ ತಪ್ಪದ. ಸಂಗಮ ಸಾಹಿತ್ಯ ಏನದಲ್ರಿ, ಈ ಸಂಗಮ ಅಂತನ್ನೋದು ಈಗಿನ ಮಧುರೈನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಸಂಗಮ ಸಾಹಿತ್ಯ ಅಂತ ಏನದಲ್ರಿ, ಈ ಸಂಗಮ ಸಾಹಿತ್ಯದೊಳಗ ತಮಿಳು ಸಾಹಿತ್ಯ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ತಮಿಳು ಸಾಹಿತಿಗಳ ಹಾಗೂ ದಾರ್ಶನಿಕರ ಕೇಂದ್ರವಾಗಿತ್ರಿ ಯಾವ್ದ್ರಿ? ಈ ಸಂಗಮ ಅಂತನ್ನೋ ಪ್ರದೇಶ. ಓಕೆ ರೀ. ತಮಿಳು ಸಾಹಿತ್ಯವನ್ನ ಪಾಂಡ್ಯರು, ಚೇರರು, ಚೋಳರು ಇವರು ಬೆಳೆಸಿರ್ತಕ್ಕಂಥದ್ದು. ಅಂದ್ರೆ ಸಂಗಮ ಸಾಹಿತ್ಯದ ಪೋಷಕರು ಈ ಪಾಂಡ್ಯರು, ಚೇರರು, ಚೋಳರಾಗಿದ್ರು. ವಿಜಯನಗರದ ಅರಸರಾಗಿರಲಿಲ್ಲ. ಹಾಗಾಗಿ ಎ ಸರಿಯಾದ, ಆದ್ರೆ 6 ತಪ್ಪದಾರಿ. ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ. ಎ ಸರಿಯಾದ, ಆದ್ರೆ 6 ತಪ್ಪದ. ನೆಕ್ಸ್ಟ್ 1ನೇ ಹರಿಹರ ಅಥವಾ ಹಕ್ಕರಾಯ. ಈತ ಕ್ರಿಸ್ತಶಕ 1336ರಿಂದ 1356ರವರೆಗೆ ಆಳ್ವಿಕೆ ಮಾಡಿದರಿ. 1ನೇ ಹರಿಹರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಿ. ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ರಾಜವಂಶ ಯಾವ್ದ್ರಿ? ಸಂಗಮ ರಾಜವಂಶ. ಈ ಸಂಗಮ ರಾಜವಂಶದ ಮೊದಲ ಅರಸನೇ 1ನೇ ಹರಿಹರ ಸ್ನೇಹಿತರೆ. 1ನೇ ಹರಿಹರನ ತಂದೆ ತಾಯಿಗಳ ಸಂಗಮ ಮತ್ತು ಮಾನಾಂಬಿಕ ಸ್ನೇಹಿತರೆ. 1ನೇ ಹರಿಹರನ ತಂದೆ ಹೆಸರು ಸಂಗಮ, ತಾಯಿ ಹೆಸರು ಮಾನಾಂಬಿಕ. ಈ ಸಂಗಮ ಮತ್ತು ಮಾನಾಂಬಿಕ ದಂಪತಿಗಳಿಗೆ ಹಕ್ಕ, ಬುಕ್ಕ, ಕಂಪಣ, ಮಾರಪ್ಪ ಮತ್ತು ಮುತ್ತಪ್ಪ ಅಂತ ಮಕ್ಕಳಿದ್ರು. ಈ ಮಕ್ಕಳಲ್ಲಿಯೇ 1ನೇ ಹರಿಹರನು ಕೂಡ ಒಬ್ಬ ಸ್ನೇಹಿತರೆ. ಓಕೆ ರೀ. ಹಕ್ಕ, 1ನೇ ಹರಿಹರ, ಆಮೇಲೆ ಹಕ್ಕರಾಯ, ಇವು 3 ಒಬ್ಬನವೇ ಹೆಸರು, ನೆನಪಿರ್ಲಿ. 1ನೇ ಹರಿಹರ ಪ್ರಾರಂಭದಲ್ಲಿ ಈತ ಹೊಯ್ಸಳರ ಮಾಂಡಲಿಕನಾಗಿ ಆಳ್ವಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಮಂತ ಅರಸನಾಗಿ ಆಳ್ವಿಕೆ ಮಾಡ್ತಾ ಇದ್ದ. ನಂತರ ಏಪ್ರಿಲ್ 18, 1336ರಂದು ತುಂಗಾಭದ್ರಾ ನದಿಯ ದಕ್ಷಿಣ ದಂಡೆಯಲ್ಲಿರುವ ಆನೆಗುಂದಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಕ್ ಪ್ರಾರಂಭ ಮಾಡ್ತಾನ. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಆನೆಗುಂದಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಕ್ ಪ್ರಾರಂಭ ಮಾಡ್ತಾನ ಸ್ನೇಹಿತರೆ. ಇನ್ನು ಒಂದು ಪ್ರಮುಖ ಮಾಹಿತಿ ನೆನಪಿರ್ಲಿ, ಆನೆಗುಂದಿಯ ಪ್ರಾಚೀನ ಹೆಸರು ಕುಂಜರಕೊಂಡ. ಆನೆಗುಂದಿಯ ಪ್ರಾಚೀನ ಹೆಸರು ಕುಂಜರಕೊಂಡ ಸ್ನೇಹಿತರೆ, ನೆನಪಿರ್ಲಿ. ಓಕೆ ರೀ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ
ಶೃಂಗೇರಿ ಮಠದ ಗುರುಗಳಾದ ವಿದ್ಯಾರಣ್ಯರು ಮತ್ತು ಅಳುಪರಾಣಿ ಚಿಕ್ಕಾಯಿ ತಾಯಿ ದೊಡ್ಡ ದೇಣಿಗೆ ನೀಡಿರುವಂತದ್ರಿ. ಇವರು ಬಹಳ ಸಹಾಯ ಮಾಡಿದ್ರಿ ನೋಡ್ರಿ. ವಿದ್ಯಾರಣ್ಯರು ಮತ್ತು ಅಳುಪರಾಣಿ ಚಿಕ್ಕಾಯಿ ತಾಯಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮಾರ್ಗದರ್ಶನ ನೀಡುವುದು ಅಷ್ಟೇ ಅಲ್ಲದೆ ಹಣಕಾಸಿನ ನೆರವನ್ನು ಕೂಡ ನೀಡಿ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಹಾಯ ಮಾಡಿದ್ರು. 1340ರಲ್ಲಿ ಹೊರಡಿಸಿರ್ತಕ್ಕಂಥ ಬಾದಾಮಿಯ ಬಂಡೇಗಲ್ಲು ಶಾಸನ 1ನೇ ಹರಿಹರನ ಸಾಮ್ರಾಜ್ಯದ ವಿಸ್ತರಣೆಯ ಬಗ್ಗೆ ಮಾಹಿತಿ ನೀಡುತ್ತದ್ರಿ. ಈ ಬಾದಾಮಿಯ ಬಂಡೇಗಲ್ಲು ಶಾಸನ 1ನೇ ಹರಿಹರನ ಸಾಮ್ರಾಜ್ಯದ ವಿಸ್ತರಣೆಯ ಬಗ್ಗೆ ಮಾಹಿತಿ ನೀಡುತ್ತದೆ. ನೆಕ್ಸ್ಟ್ ಕ್ರಿಸ್ತಶಕ 1342ರಲ್ಲಿ ಹೊಯ್ಸಳರ ಅರಸ 3ನೇ ವೀರಬಲ್ಲಾಳನ ಕೊಲೆಯಾಗ್ತದ್ರಿ. ಹೊಯ್ಸಳರ ಅರಸ 3ನೇ ವೀರಬಲ್ಲಾಳನ ಕೊಲೆಯಾಗ್ತದ. ಕೊಲೆಯಾದ ಮೇಲೆ ಆತನ ಸೇನಾಧಿಕಾರಿಯಾಗಿದ್ದ ಬಳ್ಳಪ್ಪ ದಂಡನಾಯಕನನ್ನ 1ನೇ ಹರಿಹರ ಸೋಲಿಸಿ ಪೆನುಗೊಂಡ ಕೋಟೆಯನ್ನ ವಶಪಡಿಸಿಕೊಳ್ತಾನ್ರಿ. ನೆಕ್ಸ್ಟ್ ಕೃಷ್ಣಾ ನದಿಯ ಒಂದು ಉಪನದಿಯ ದಕ್ಷಿಣ ದಂಡೆಯಲ್ಲಿ ಹೊಸ ನಗರವನ್ನ ಸ್ಥಾಪನೆ ಮಾಡ್ತಾನ. ಅಂದ್ರೆ ಕೃಷ್ಣಾ ನದಿಯ ಒಂದು ಉಪನದಿ ಅಂದ್ರೆ ತುಂಗಾಭದ್ರಾ ನದಿಯ ದಕ್ಷಿಣ ದಂಡೆಯಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನ. ನಗರವನ್ನ ಸ್ಥಾಪನೆ ಮಾಡಿ ಈ ಕೃಷ್ಣಾ ನದಿಯ ದಕ್ಷಿಣ ಭೂಭಾಗವನ್ನ ತನ್ನ ಅಧಿದೇವತೆಗೆ ಅರ್ಪಿಸಿ ಹೊಸ ಸಾಮ್ರಾಜ್ಯವನ್ನ ಆಳಕ್ ಪ್ರಾರಂಭ ಮಾಡ್ತಾನ್ರಿ. ನೆಕ್ಸ್ಟ್ ಕ್ರಿಸ್ತಶಕ 1346ರ ಶಾಸನದಂತೆ 5 ಸಹೋದರರು ಅಂದ್ರೆ 5 ಜನ ಅಣ್ಣ ತಮ್ಮಂದಿರು ಶೃಂಗೇರಿ ಭಾರತಿ ವಿದ್ಯಾನಂದ ತೀರ್ಥರಿಗೆ ದಾನ ನೀಡಿದರ ಬಗ್ಗೆ ಉಲ್ಲೇಖ ಇರುವಂತದ್ದು. ಈ 1346ರ ಶಾಸನದಲ್ಲಿ ಈ ರೀತಿ ಉಲ್ಲೇಖ ಇರುವಂತದ್ರಿ. ನೆಕ್ಸ್ಟ್ ಹರಿಹರನ ಅವಧಿಯಲ್ಲಿ ಅಂದ್ರೆ ಕ್ರಿಸ್ತಶಕ 1347ರಲ್ಲಿ ಗುಲ್ಬರ್ಗಾದಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಗ್ತದ್ರಿ. ನೋಡ್ರಿ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ 11 ವರ್ಷಗಳ ಮೇಲೆ ಬಹುಮನಿ ಸಾಮ್ರಾಜ್ಯವು ಕೂಡ ಸ್ಥಾಪನೆಯಾಗ್ತದ್ರಿ. ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಬಹುಮನಿ ಸಾಮ್ರಾಜ್ಯ ಕಟು ವೈರಿ ಸ್ನೇಹಿತರೆ. ಓಕೆ ರೀ. ಬಹುಮನಿ ಸಾಮ್ರಾಜ್ಯದೊಂದಿಗೆ ಈತ ಅಂದ್ರ 1ನೇ ಹರಿಹರ 20 ವರ್ಷಗಳ ಕಾಲ ಭೀಕರ ಯುದ್ಧಗಳನ್ನ ಮಾಡ್ತಾನ್ರಿ. 1ನೇ ಹರಿಹರ ಈ ಬಹುಮನಿ ಸಾಮ್ರಾಜ್ಯದೊಂದಿಗೆ 20 ವರ್ಷಗಳ ಕಾಲ ಸತತವಾಗಿ 20 ವರ್ಷಗಳ ಕಾಲ ಭೀಕರವಾಗಿ ಯುದ್ಧಗಳನ್ನ ಮಾಡ್ತಾನ್ರಿ. ಈತ ಬರಕೂರು ಮತ್ತು ಬಾದಾಮಿಯಲ್ಲಿ ಕೋಟೆಗಳನ್ನ ನಿರ್ಮಾಣ ಮಾಡ್ತಾನ. 1ನೇ ಹರಿಹರ ಬರಕೂರು ಮತ್ತು ಬಾದಾಮಿಯಲ್ಲಿ ಕೋಟೆಗಳನ್ನ ನಿರ್ಮಿಸ್ತಾನ. ನೆಕ್ಸ್ಟ್ ಈ 1ನೇ ಹರಿಹರನ ಆಸ್ಥಾನಕ್ಕೆ ಮೊರಾಕ್ಕೋ ದೇಶದ ಇಬನ್ ಬತೂತ್ ಅಂತನ್ನಾತ ಭೇಟಿ ನೀಡಿದ್ದ. ಮೊರಾಕ್ಕೋ ದೇಶದ ಇಬನ್ ಬತೂತ್ ಅಂತನ್ನೋ ಪ್ರವಾಸಿಗ 1ನೇ ಹರಿಹರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ನೆಕ್ಸ್ಟ್ ಮಹಾರಾಜಾದಿರಾಜ, ಮಹಾಮಂಡಳೇಶ್ವರ, ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ, ಅರಿರಾಯ ವಿಭಾಡ, ಭಾಷೆಗೆ ತಪ್ಪದ ರಾಯರ ಗಂಡ, ರಾಜ ಪರಮೇಶ್ವರ ಇವೆಲ್ಲವೂ 1ನೇ ಹರಿಹರನ ಬಿರುದುಗಳ್ರಿ. ಇವೆಲ್ಲವೂ 1ನೇ ಹರಿಹರನ ಬಿರುದುಗಳು. ಸಾಮ್ರಾಜ್ಯದಲ್ಲಿ 26 ಪ್ರಮುಖ ನಗರಗಳಲ್ಲಿ ಈತ ಸಂತೆಗಳನ್ನ ವ್ಯವಸ್ಥೆಗೊಳಿಸಿದ್ದ ಸ್ನೇಹಿತರೆ. ಅಂದ್ರೆ ಸಂತೆಗಳನ್ನ ಮಾಡುವುದಕ್ಕಾಗಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದ. 26 ಪ್ರಮುಖ ನಗರಗಳಲ್ಲಿ ಸಂತೆಗಳು ನಡೀತಾ ಇದ್ದು. ನೆಕ್ಸ್ಟ್ ಈತನ ಸಹೋದರರುಗಳಾದ ಅಂದ್ರೆ ಈತನ ಅಣ್ಣ ತಮ್ಮಂದಿರುಗಳಾದ ಕಂಪಣ, ಮುದ್ದಣ, ಮಾದಪ್ಪ, ಬುಕ್ಕ ಒಂದೊಂದು ಪ್ರದೇಶದಿಂದ ಒಬ್ರೊಬ್ರು ಆಡಳಿತ ಮಾಡಿರುವಂತದ್ದು ಸ್ನೇಹಿತರೆ. ಕಂಪಣ ನೆಲ್ಲೂರಿನಿಂದ ಆಡಳಿತ ಮಾಡಿದ್ರ, ಮುದ್ದಪ್ಪ ಮುಳಬಾಗಿಲಿನಿಂದ, ಮಾದಪ್ಪ ಚಂದ್ರಗುತ್ತಿಯಿಂದ, ಬುಕ್ಕ ದ್ವಾರ ಸಮುದ್ರದ ಸುತ್ತಮುತ್ತಲಿನ ಪ್ರದೇಶಗಳಿಂದ ಆಡಳಿತ ನಡೆಸ್ತಾ ಇದ್ರು. ಈ ರೀತಿ 1ನೇ ಹರಿಹರನ ಅಣ್ಣ ತಮ್ಮಂದಿರ ಆಳ್ವಿಕೆ ಅಥವಾ ಆಡಳಿತ ನಡೆಸಿದ್ರಿ. ಓಕೆ ರೀ. ನೆಕ್ಸ್ಟ್ ಕ್ರಿಸ್ತಶಕ 1356ರಲ್ಲಿ ಹರಿಹರ ಮರಣ ಹೊಂದುತ್ತಾನ್ರಿ. 1356ರಲ್ಲಿ ಹರಿಹರ ಮರಣ ಹೊಂದದ್ನು. ಈತನಿಗೆ ಮಕ್ಕಳಿರಲಿಲ್ರಿ. 1ನೇ ಹರಿಹರನಿಗೆ ಮಕ್ಕಳು ಇರಲಿಲ್ಲ. ಹಾಗಾಗಿ ತನ್ನ ಸಹೋದರನಾದ ಬುಕ್ಕರಾಯ ಅಧಿಕಾರಕ್ಕೆ ಬರ್ತಾನ. 1ನೇ ಹರಿಹರನ ಸೋದರನಾದ
ಬುಕ್ಕರಾಯ ಅಧಿಕಾರಕ್ಕೆ ಬರ್ತಾನ. ಇದಿಷ್ಟು 1ನೇ ಹರಿಹರನ ಕುರಿತು ಮಾಹಿತಿ. ನೆಕ್ಸ್ಟ್ 14ನೇ ಪ್ರಶ್ನೆ. ಕೃಷ್ಣಾ ನದಿಯ ಒಂದು ಉಪನದಿಯ ದಕ್ಷಿಣ ದಂಡೆಯಲ್ಲಿ ಹೊಸ ನಗರವನ್ನ ಸ್ಥಾಪಿಸಿ ಕೃಷ್ಣ ನದಿಯ ದಕ್ಷಿಣ ಭೂಭಾಗವನ್ನ ತನ್ನ ಅಧಿದೇವತೆಗೆ ಅರ್ಪಿಸಿ ಹೊಸ ಸಾಮ್ರಾಜ್ಯವನ್ನು ಆಳಲು ತೊಡಗಿದ ದೊರೆ ಯಾರು ಅಂತ ಪ್ರಶ್ನೆ ಕೇಳಿರುವಂತದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ, 1ನೇ ಹರಿಹರ. ನೆಕ್ಸ್ಟ್ 15ನೇ ಪ್ರಶ್ನೆ. ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಎಂಬ ಬಿರುದು ಧರಿಸಿದ್ದ ವಿಜಯನಗರದ ದೊರೆ ಯಾರು ಅಂತ ಪ್ರಶ್ನೆ ಕೇಳಿರುವಂತದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ, 1ನೇ ಹರಿಹರ. ನೆಕ್ಸ್ಟ್ 16ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕನಾದ ಹರಿಹರನು ನೀಡಿದ ಮೊದಲ ಬಳುವಳಿಗಳಲ್ಲಿ ಒಂದು ಅಂದ್ರ ಯಾವ ಮಠಕ್ಕೆ ಅಥವಾ ಯಾವ ದೇವಾಲಯಕ್ಕೆ ಮೊದಲು ದಾನ ನೀಡಿದ್ನು ಅಂತ ಪ್ರಶ್ನೆ ಕೇಳಿರುವಂತದ್ದು. ಆಪ್ಷನ್ ಸಿ ಶೃಂಗೇರಿ ಶಾರದಾ ಮಠಕ್ಕೆ ದಾನ ನೀಡಿದ್ನ ಸ್ನೇಹಿತರೆ. ನೆಕ್ಸ್ಟ್ 17ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಪಡೆದ ಮೊದಲ ವಿಜಯನಗರದ ಆಡಳಿತಗಾರ ಯಾರು ಅಂತ ಪ್ರಶ್ನೆ ಕೇಳಿರುವಂತದ್ದು. ಮಹಾರಾಜಾಧಿರಾಜ ಅಂತ ಬಿರುದು ಪಡೆದ ಮೊಟ್ಟ ಮೊದಲ ವಿಜಯನಗರದ ಅರಸ ಯಾರು ಅಂತ ಪ್ರಶ್ನೆ ಕೇಳಿರುವಂತದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ರೀ, 1ನೇ ಹರಿಹರ. ಮಹಾರಾಜಾಧಿರಾಜ ಅಂತ ಬಿರುದನ್ನ ಪಡೆದಿರ್ತಕ್ಕಂಥ ವಿಜಯನಗರದ ಮೊಟ್ಟ ಮೊದಲ ಅರಸ 1ನೇ ಹರಿಹರ. ನೆಕ್ಸ್ಟ್ 18ನೇ ಪ್ರಶ್ನೆ. ಡ್ಯಾಶ್ ದೊರೆಯು ಅಂದ್ರೆ ಯಾವ ದೊರೆಯು 3ನೇ ಬಲ್ಲಾಳನ ಸೇನಾಧಿಕಾರಿಯಾಗಿದ್ದ ಬಳ್ಳಪ್ಪ ದಂಡನಾಯಕನನ್ನ ಸೋಲಿಸಿ ಪೆನುಗೊಂಡ ಅಥವಾ ಪೆನುಕೊಂಡ ಕೋಟೆಯನ್ನ ವಶಪಡಿಸಿಕೊಂಡನು ಅಂತ ಪ್ರಶ್ನೆ ಕೇಳಿರುವಂತದ್ದು. ಆಪ್ಷನ್ ಎ ಸರಿಯಾದ ಉತ್ತರ ರೀ, 1ನೇ ಹರಿಹರ. ನೆಕ್ಸ್ಟ್ ಬುಕ್ಕರಾಯ. ಈತನಿಗೆ 1ನೇ ಬುಕ್ಕರಾಯ ಅಂತಲೂ ಕೂಡ ಕರೀತಾರ. ಈತ ಕ್ರಿಸ್ತಶಕ 1356ರಿಂದ 1377ರವರೆಗೆ ಆಳ್ವಿಕೆ ಮಾಡಿದರಿ. ಓಕೆ ರೀ. ಈತ ಸಂಗಮ ವಂಶದ ಮೊದಲ ಪ್ರಸಿದ್ಧ ಅರಸರಿ. ಬುಕ್ಕರಾಯ ಅಥವಾ ಬುಕ್ಕ ಸಂಗಮ ವಂಶದ ಮೊದಲ ಪ್ರಸಿದ್ಧ ಅರಸ. ಈತ ತನ್ನ ಅಣ್ಣ ಹರಿಹರನ ಕಾಲದಲ್ಲಿ ಯುವರಾಜನಾಗಿದ್ದಾರೆ. ಅಂದ್ರೆ ಈತನಿಗೆ ಆಡಳಿತದ ಬಗ್ಗೆ ತಿಳುವಳಿಕೆ ಇತ್ತು. ಯಾಕಂತಂದ್ರೆ ಈತ ತನ್ನ ಅಣ್ಣನಾಗಿರ್ತಕ್ಕಂಥ ಹರಿಹರನ ಕಾಲದಲ್ಲಿ ಯುವರಾಜನಾಗಿದ್ದ. ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಈತನೂ ಕೂಡ ಬಹಳ ಸಹಾಯ ಮಾಡಿರುವಂತದ್ರಿ. ಹರಿಹರ ವಿಜಯನಗರ ಸ್ಥಾಪನೆ ಮಾಡಬೇಕಾದ್ರೆ ಆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಬುಕ್ಕರಾಯನು ಕೂಡ ಮಹತ್ವದ ಪಾತ್ರ ವಹಿಸಿರುವಂತದ್ರಿ ಸ್ನೇಹಿತರೆ. ಅಂದ್ರೆ ಅಣ್ಣನಿಗೆ ಸಹಾಯ ಮಾಡಿದನು. ಈತ ಕೊಂಡವೀಡು ರೆಡ್ಡಿಗಳನ್ನ ಸೋಲಿಸ್ತಾನ. ಕೊಂಡವೀಡು ರೆಡ್ಡಿಗಳನ್ನ ಸೋಲಿಸಿ ಪೆನುಗೊಂಡ ಮತ್ತು ಆಂಧ್ರ ಕೋಟೆಗಳನ್ನ ಗೆಲ್ತಾನ. ಬುಕ್ಕ ಕೊಂಡವೀಡು ರೆಡ್ಡಿಗಳನ್ನ ಸೋಲಿಸಿ ಪೆನುಗೊಂಡ ಮತ್ತು ಆಂಧ್ರ ಕೋಟೆಗಳನ್ನ ಗೆಲ್ತಾನ. ಬಹುಮನಿ ಸುಲ್ತಾನರ ನಡುವೆ ಕಲಹ ಇವನ ಕಾಲದಿಂದ ಆರಂಭವಾಗ್ತದೆ. ಬಹುಮನಿ ಸುಲ್ತಾನರ ನಡುವಿನ ಜಗಳ ಅಥವಾ ಯುದ್ಧಗಳ ಬುಕ್ಕರಾಯನ ಕಾಲದಿಂದ ಪ್ರಾರಂಭವಾಗ್ತಾವ್ರಿ. ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ನಡುವಿನ ಘರ್ಷಣೆಗೆ ಮೂಲ ಕಾರಣ ರಾಯಚೂರು ದೋಆಬ್ ಪ್ರದೇಶ ಸ್ನೇಹಿತರೆ. ಈ ರಾಯಚೂರು ದೋಆಬ್ ಪ್ರದೇಶದ ಒಡೆತನಕ್ಕಾಗಿ ವಿಜಯನಗರ ಮತ್ತು ಬಹುಮನಿ ಸುಲ್ತಾನಗಳ ನಡುವೆ ಯುದ್ಧಗಳು ನಡೀತಾ ಇದ್ದವ್ರಿ. ಈ ಎರಡೂ ಸಾಮ್ರಾಜ್ಯಗಳ ಯುದ್ಧ ಅಥವಾ ಜಗಳಕ್ಕೆ ಮೂಲ ಕಾರಣ ಏನ್ರಿ? ಈ ರಾಯಚೂರು ದೋಆಬ್ ಪ್ರದೇಶದ ಒಡೆತನ. ಯಾಕ ಈ ಪ್ರದೇಶಕ್ಕೆ ಈ ಎರಡು ಸಾಮ್ರಾಜ್ಯಗಳ ಕಿತ್ತಾಡ್ತಿದ್ವು ಅಂತಂದ್ರ, ಈ ಪ್ರದೇಶ ಏನದಲ್ರಿ ಕೃಷ್ಣ ಮತ್ತು ತುಂಗಾಭದ್ರ ನದಿಗಳ ನಡುವಿನ ಫಲವತ್ತಾದ ಭೂಮಿಯಾಗಿತ್ತು. ಇದು ಬಹಳ ಫಲವತ್ತಾಗಿರ್ತಕ್ಕಂಥ ಭೂಮಿಯಾಗಿತ್ತು. ನೆಕ್ಸ್ಟ್ ಬುಕ್ಕನ ಪುತ್ರ ಕುಮಾರ ಕಂಪಣ, ಮೋಸ್ಟ್ ಇಂಪಾರ್ಟೆಂಟ್ ರೀ. ಕುಮಾರ ಕಂಪಣ ಅಂತನ್ನಾತ ಬುಕ್ಕನ ಮಗ ರೀ. ಈ ಬುಕ್ಕನ ಮಗ ಕುಮಾರ ಕಂಪಣ ಹಿಂದೂಗಳ ಪಿಡುಕ ಮದುರೈ ಸುಲ್ತಾನ ಮುಬಾರಕ್ನನ್ನ ಪದಚ್ಯುತಗೊಳಿಸಿ, ಅಂದ್ರೆ ಮದುರೈನ ಸುಲ್ತಾನನಾಗಿರ್ತಕ್ಕಂಥ ಮುಬಾರಕ್ನನ್ನ ಸೋಲಿಸಿ ಸಾಮ್ರಾಜ್ಯವನ್ನ ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಮದುರೈವರೆಗೂ ವಿಸ್ತರಣೆ ಮಾಡ್ತಾನ್ರಿ. ಯಾರೇ? ಕುಮಾರ ಕಂಪಣ. ನೆನ್ಪಿಲ್ರಿ, ಬುಕ್ಕನ ಮಗ ಕುಮಾರ ಕಂಪಣ ಈ ಮದುರೈನ ಸುಲ್ತಾನನನ್ನ ಸೋಲಿಸಿ ಸಾಮ್ರಾಜ್ಯವನ್ನ ವಿಸ್ತರಣೆಗೊಳಿಸ್ತಾನ. ಏನ ಈ ಮದುರೈನ ಸುಲ್ತಾನನನ್ನ ಸೋಲಿಸಿದ್ನಲ್ರಿ, ಈ
ದಿಗ್ವಿಜಯದ ಬಗ್ಗೆ ಆತನ ಹೆಂಡತಿಯಾಗಿರ್ತಕ್ಕಂಥ ಗಂಗಾದೇವಿ ಅಂದ್ರೆ ಕಂಪಣನ ಹೆಂಡತಿಯಾಗಿರ್ತಕ್ಕಂಥ ಗಂಗಾದೇವಿ ಮಧುರಾ ವಿಜಯಂ ಅಂತ ಒಂದು ಪುಸ್ತಕ ಬರೀತಾಳ. ಆ ಪುಸ್ತಕದೊಳಗೆ ವಿವರಣೆ ನೀಡ್ತಾಳ ಸ್ನೇಹಿತರೆ. ಅಂದ್ರೆ ಯಾವ ರೀತಿ ಕಂಪಣ ಈ ಮಧುರೈ ಸುಲ್ತಾನನನ್ನ ಸೋಲಿಸಿದ ಅಂತ ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ಬರೀತಾಳ್ರಿ. ಯಾವ್ದ್ರಿ? ಮಧುರಾ ವಿಜಯಂ ಅಂತನ್ನೋ ಪುಸ್ತಕ. ಇದಕ್ಕ ವೀರ ಕಂಪಣ್ಣರಾಯ ವಿಜಯಂ ಅಂತನೂ ಕೂಡ ಕರೀತಾರ. ಈ ಪುಸ್ತಕಕ್ಕ ವೀರ ಕಂಪಣ್ಣರಾಯ ವಿಜಯಂ ಅಂತಲೂ ಕೂಡ ಕರೀತಾರ. ಮಧುರಾ ವಿಜಯಂ ಅಥವಾ ವೀರ ಕಂಪಣ್ಣರಾಯ ವಿಜಯಂ ಅಂತನ್ನೋ ಕೃತಿ ಏನದಲ್ರಿ, ಇದು ಸಂಸ್ಕೃತ ಭಾಷೆಯೊಳಗೆ ಇರುವಂತದ್ರಿ. ಓಕೆ ರೀ, ನೆನ್ಪಿರ್ಲಿ. ಕುಮಾರ ಕಂಪಣ ಬುಕ್ಕನ ಮಗ. ಈ ಕುಮಾರ ಕಂಪಣನ ಹೆಂಡತಿ ಯಾರ್ರಿ? ಗಂಗಾದೇವಿ. ಗಂಗಾದೇವಿ ಬುಕ್ಕನ ಸೊಸೆರಿ. ಮಧುರಾ ವಿಜಯಂ ಅಂತ ಒಂದು ಪುಸ್ತಕ ಬರೀತಾಳ. ಈ ಪುಸ್ತಕದೊಳಗ ಈ ಕಂಪಣ ಏನು ಮಧುರೈ ಸುಲ್ತಾನನನ್ನ ಸೋಲಿಸಿದ್ನಲ್ರಿ, ಆ ವಿಜಯದ ದಿಗ್ವಿಜಯದ ಬಗ್ಗೆ ಈ ಪುಸ್ತಕದೊಳಗ ವಿವರಣೆ ನೀಡಿರುವಂತದ್ದು ಸ್ನೇಹಿತರೆ. ಬುಕ್ಕ ಜೈನರು ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನ ಅಂದ್ರೆ ಧಾರ್ಮಿಕ ಜಗಳ ನಡೀತಿರ್ತಾವ, ಆ ಜಗಳವನ್ನ ಬಗೆಹರಿಸಿ ಸರ್ವಮತ ಸಮನ್ವಯತೆಯ ನೀತಿಯನ್ನ ಎತ್ತಿ ಹಿಡಿದನು ಅಂತ ಶ್ರವಣ ಬೆಳಗೋಳದ ಶಾಸನ ತಿಳಿಸ್ತದ್ರಿ. ಅಂದ್ರೆ ಎಲ್ಲಾ ಧರ್ಮಗಳು ಸಮ ಅಂತನ್ನೋ ನೀತಿಯನ್ನ ಎತ್ತಿ ಹಿಡಿದನು ಅಂತ ಶ್ರವಣ ಬೆಳಗೋಳ ಶಾಸನ ತಿಳಿಸ್ತದ. ಓಕೆ ರೀ. ನೆಕ್ಸ್ಟ್ ಸಾಯಣಾಚಾರ್ಯ, ಮೋಸ್ಟ್ ಇಂಪಾರ್ಟೆಂಟ್ ರೀ. ಸಾಯಣಾಚಾರ್ಯ ಯಾರ್ರಿ? ವಿದ್ಯಾರಣ್ಯರ ಸಹೋದರ. ಸಾಯಣಾಚಾರ್ಯರು ವಿದ್ಯಾರಣ್ಯರ ಸಹೋದರ. ವಿದ್ಯಾರಣ್ಯರ ಯಾರ್ರಿ? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಹಾಯ ಮಾಡಿರ್ತಕ್ಕಂಥವ್ರು ಇವರು ಸ್ನೇಹಿತರೆ, ವಿದ್ಯಾರಣ್ಯರು. ಆತರ ಸಹೋದರನೇ ಸಾಯಣಾಚಾರ್ಯ. ಈ ಸಾಯಣಾಚಾರ್ಯ ಮತ್ತು ಮಾಧವಾಚಾರ್ಯರು ವೇದಗಳ ಮೇಲೆ ವಿಮರ್ಶೆಗಳನ್ನ ಬರೆಯಕ್ ಪ್ರಾರಂಭ ಮಾಡ್ತಾರ. ಈ ಸಾಯಣಾಚಾರ್ಯರು ಮತ್ತು ಮಾಧವಾಚಾರ್ಯರು ವೇದಗಳ ಮೇಲೆ ವಿಮರ್ಶೆಗಳನ್ನ ಬರೆಯುವುದಕ್ಕೆ ಪ್ರಾರಂಭಿಸ್ತಾರ. ಈ ಪಂಡಿತರಿಗೆ ಅಂದ್ರೆ ಈ ಸಾಯಣಾಚಾರ್ಯರಿಗೆ ಮತ್ತು ಮಾಧವಾಚಾರ್ಯರಿಗೆ ಬುಕ್ಕ ಆಶ್ರಯ ನೀಡ್ತಾನ್ರಿ. ಈ ಪಂಡಿತರಿಗೆ ಬುಕ್ಕ ಆಶ್ರಯ ನೀಡಿದ್ದಕ್ಕಾಗಿ ಈತನಿಗೆ ವೇದ ಮಾರ್ಗ ಪ್ರವರ್ತಕ ಮತ್ತು ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಬಿರುದು ಬರ್ತಾದ್ರಿ. ಸಾಯಣಾಚಾರ್ಯ ಮತ್ತು ಮಾಧವಾಚಾರ್ಯ ವೇದಗಳ ಮೇಲೆ ವಿಮರ್ಶೆ ಬರೆಯಕ್ ಪ್ರಾರಂಭ ಮಾಡ್ತಾರ. ಈ ಪಂಡಿತರಿಗೆ ಆಶ್ರಯ ನೀಡಿದ್ದಕ್ಕಾಗಿ ಬುಕ್ಕರಾಯನಿಗೆ ವೇದ ಮಾರ್ಗ ಪ್ರವರ್ತಕ ಮತ್ತು ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಬಿರುದು ಬರ್ತಾದ್ರಿ. ನೆಕ್ಸ್ಟ್ ಪಾಂಡವಪುರ ಶಾಸನದ ಪ್ರಕಾರ ಬುಕ್ಕರಾಯ ಕಾವೇರಿ ನದಿಯಿಂದ ಒಂದು ಕಾಲುವೆ ನಿರ್ಮಿಸಿದನು ಅಂತ ತಿಳಿದು ಬರ್ತಾದ. ಈ ಪಾಂಡವಪುರದ ಶಾಸನದಿಂದ ಏನು ತಿಳಿದು ಬರ್ತಾದ್ರಿ? ಬುಕ್ಕರಾಯ ಕಾವೇರಿ ನದಿಯಿಂದ ಒಂದು ಕಾಲುವೆ ನಿರ್ಮಿಸಿದನು ಅಂತ ತಿಳಿದು ಬರ್ತಾದ್ರಿ. ಬುಕ್ಕ 1ನೇ ಮೊಹಮ್ಮದ್ ಶಾ ಮತ್ತು ಮುಜಾಹಿದ್ ಶಾ ಇವರಿಬ್ರು ವಿರುದ್ಧವೂ ಕೂಡ ಈ ರಾಯಚೂರು ದೋಆಬ್ ಪ್ರದೇಶಕ್ಕಾಗಿ ಹೋರಾಡಿರುವಂತದ್ದು ಸ್ನೇಹಿತರೆ. ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ಬುಕ್ಕರಾಯ ರಾಯಭಾರಿಯನ್ನ ಕಳುಹಿಸಿದ್ದ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದೇಶಕ್ಕೆ ರಾಯಭಾರಿ ಕಳಿಸಿದ ಅರಸ ಯಾರು ಅಂತಂದ್ರೆ ಅದು ಬುಕ್ಕರಾಯರಿ. ಬುಕ್ಕ ಚೀನಾ ದೇಶದಲ್ಲಿ ಮಿಂಗ್ ವಂಶದವರು ಆಳ್ವಿಕೆ ಮಾಡ್ತಿರ್ತಾರ್ರಿ. ಆ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕ ರಾಯಭಾರಿಯನ್ನ ಕಳಿಸಿದ್ದ ಸ್ನೇಹಿತರೆ. ಓಕೆ ರೀ. ವಿಜಯನಗರ ಈತನ ರಾಜಧಾನಿಯಾಗಿತ್ತು. 1ನೇ ಹರಿಹರ ಆಳ್ವಿಕೆ ಮಾಡಬೇಕಾದ್ರೆ ಆನೆಗುಂದಿ ರಾಜಧಾನಿ ಇತ್ರಿ. ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಬುಕ್ಕರಾಯ ಆಳ್ವಿಕೆ ಮಾಡಬೇಕಾದ್ರೆ ವಿಜಯನಗರ ರಾಜಧಾನಿಯಾಗಿತ್ತು ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ವಿಜಯನಗರ ಆಗಿತ್ತು. ಅಂದ್ರೆ ಹಂಪಿ ಆಗಿತ್ತು ಸ್ನೇಹಿತರೆ, ನೆನಪಿರ್ಲಿ, ಹಂಪಿ ಆಗಿತ್ತು. ಈ ಹಂಪಿಯನ್ನ ವಿಜಯನಗರ ಅಂತಲೂ ಕೂಡ ಕರಿತಿದ್ರು. ಓಕೆ ರೀ. ನೆಕ್ಸ್ಟ್ 1ನೇ ಬುಕ್ಕರಾಯನ ನಂತರ ಆತನ ಮಗ 2ನೇಯ ಹರಿಹರ 1378ರಿಂದ 1404ರವರೆಗೆ ಆಳ್ವಿಕೆ ಮಾಡ್ತಾನ. ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅರಸನಾಗಿ ಆಳ್ವಿಕೆ ಮಾಡ್ತಾನ. ನೆಕ್ಸ್ಟ್ 19ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಬಳಿಗೆ ಆತನ ರಾಯಭಾರಿಯನ್ನು ಕಳುಹಿಸಿದ್ದನು ಅಂತ ಪ್ರಶ್ನೆ ಕೇಳಿರುವಂತದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. 1ನೇ ಬುಕ್ಕ ಚೀನಾದ ಸಾಮ್ರಾಟನ ಬಳಿಗೆ ತನ್ನ ರಾಯಭಾರಿಯನ್ನ ಕಳಿಸಿದ್ದ ಸ್ನೇಹಿತರೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಮಧುರಾ ವಿಜಯಂ ಗ್ರಂಥದ ನಾಯಕನಾದ ಕಂಪಣ ಯಾರ್ರಿ?
ಆಪ್ಷನ್ ಎ ಸರಿಯಾದ ಉತ್ತರ. ಕಂಪಣ ಬುಕ್ಕನ ಮಗಾರಿ. ನೆಕ್ಸ್ಟ್ 21ನೇ ಪ್ರಶ್ನೆ, ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದು ಧರಿಸಿದ್ದ ವಿಜಯನಗರದ ದೊರೆ ಯಾರು ಅಂತ ಪ್ರಶ್ನೆ ಕೇಳಿರುವಂತದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. 1ನೇ ಬುಕ್ಕರಾಯ. ಸಾಯಣಾಚಾರ್ಯ ಮತ್ತು ಮಾಧವಾಚಾರ್ಯರು ವೇದಗಳ ಮೇಲೆ ವಿಮರ್ಶೆ ಬರೆಯಕ್ ಪ್ರಾರಂಭಿಸಿರ್ತಾರ್ರಿ. ಆ ಪಂಡಿತರಿಗೆ ಬುಕ್ಕ ಆಶ್ರಯ ನೀಡ್ತಾನ. ಹಾಗಾಗಿ ಆತನಿಗೆ ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಬಿರುದು ಸಿಗ್ತದ. ನೆಕ್ಸ್ಟ್ 22ನೇ ಪ್ರಶ್ನೆ, ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದ ಮೊದಲ ವಿಜಯನಗರದ ಅರಸ ಯಾರು? ಈಗಾಗಲೇ ಈ ಪ್ರಶ್ನೆ ಹಿಂದಿನ ಸ್ಲೈಡ್ ಒಳಗೆ ಕವರ್ ಆಗ್ಯದ್ರಿ. 23ನೇ ಪ್ರಶ್ನೆ, 2ನೇ ಹರಿಹರನು ಈ ಕೆಳಗಿನ ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿ ಆಕ್ರಮಿಸಿಕೊಂಡಿದ್ದಾನೆ ಅಂತ ಪ್ರಶ್ನೆ ಕೇಳಿರುವಂತದ್ದು. ಫಸ್ಟ್ ನಾವು 2ನೇ ಹರಿಹರನ ಬಗ್ಗೆ ತಿಳ್ಕೊಳ್ಳೋಣ್ರಿ, ನಂತರ ಮತ್ತೊಮ್ಮೆ ಈ ಪ್ರಶ್ನೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 24ನೆಯ ಪ್ರಶ್ನೆ, ಡ್ಯಾಶ್ ಎಂಬ ಪ್ರಸಿದ್ಧ ಗ್ರಂಥ ಗಂಗಾದೇವಿಯವರಿಂದ ರಚಿಸಲ್ಪಟ್ಟಿದೆ. ಕಂಪಣನ ಮಡದಿಯಾದ ಗಂಗಾದೇವಿ ರಚಿಸಿರುವಂತ ಕೃತಿ ಯಾವುದು ಅಥವಾ ಪುಸ್ತಕ ಯಾವುದು ಅಥವಾ ಗ್ರಂಥ ಯಾವುದು ಅಂತ ಪ್ರಶ್ನೆ ಕೇಳಿರುವಂತದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ, ಮಧುರಾ ವಿಜಯಂ. ಈ ಗ್ರಂಥಕ್ಕೆ ವೀರ ಕಂಪಣ್ಣರಾಯ ವಿಜಯಂ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ? ನೋಡ್ರಿ, ಕೃಷ್ಣದೇವರಾಯ ಈತನದ ಬಗ್ಗೆ ನಾವು ಇನ್ನೂ ತನಕ ಚರ್ಚೆ ಮಾಡಿಲ್ಲ, ಹಾಗಾಗಿ ಇದ್ರದ ಬಗ್ಗೆ ಐಡಿಯಾ ಇಲ್ಲ. ನೆಕ್ಸ್ಟ್ ಬುಕ್ಕರಾಯ. ಬುಕ್ಕರಾಯಗ ವೈದಿಕ ಮಾರ್ಗ ಪ್ರವರ್ತಕ ಅಂತ ಕರಿತಾ ಇದ್ರು. ಇದು ಕರೆಕ್ಟ್ ಅದ, ಇದು ಕರೆಕ್ಟ್ ಅದ. ಉಳಿದಿರ್ತಕ್ಕಂಥದ್ದು ಇದು ನಮಗ್ ಗೊತ್ತಿಲ್ಲ. ಅಂದ್ರೆ ಅಲ್ಲಸಾನಿ ಪೆದ್ದಣ್ಣ ಕೃಷ್ಣದೇವರಾಯ ಆಳ್ವಿಕೆ ಮಾಡಬೇಕಾದ್ರೆ ಈತನ ಬಗ್ಗೆ ಮಾಹಿತಿ ಗೊತ್ತಾಗ್ತದ, ಇದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ನೆಕ್ಸ್ಟ್ ಗಂಗಾವತಿ. ಗಂಗಾವತಿ ಅಮರ ಶತಕ ಅಂತ ಬರೆದ್ರಿ. ಇವರು ಅಮರ ಶತಕ ಕೃತಿ ಬರೆದಿಲ್ರಿ, ಮಧುರಾ ವಿಜಯಂ ಅಂತ ಅನ್ನೋ ಕೃತಿ ಬರೆದಿರುವಂತದ್ದು. ಹಾಗಾಗಿ ಇದು ಕೂಡ ತಪ್ಪದ. ಸರಿಯಾದ ಉತ್ತರ ಇದು ಅದ ಅಂತಂದ್ರೆ ಇವೆಲ್ಲವೂ ಕೂಡ ತಪ್ಪಿರ್ತವಂತಾನೆ ಅರ್ಥ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ. ಬುಕ್ಕರಾಯ ವೈದಿಕ ಮಾರ್ಗ ಪ್ರವರ್ತಕ ಅಥವಾ ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಬಿರುದನ್ನ ಧರಿಸಿದ್ದ. ನೆಕ್ಸ್ಟ್ 2ನೇ ಹರಿಹರ. ನೆಕ್ಸ್ಟ್ 2ನೇ ಹರಿಹರ. ಈತ ಕ್ರಿಸ್ತಶಕ 1377ರಿಂದ 1404 ಆಳ್ವಿಕೆ ಮಾಡಿದನ್ರಿ. ಓಕೆ ರೀ. ಈತ ಬುಕ್ಕರಾಯನ ಮಗ ರೀ. 2ನೇ ಹರಿಹರ ಬುಕ್ಕರಾಯನ ಮಗ. 27 ವರ್ಷಗಳ ಕಾಲ ಆಳ್ವಿಕೆ ಮಾಡಿದನು. ಈತನ ಆಡಳಿತದ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ವಿಶಾಲ ಪ್ರದೇಶಗಳನ್ನ ಒಳಗೊಂಡಿತ್ತು. ಈತ ಕೊಂಡವೀಡು, ಕರ್ನೂಲು, ಆಮೇಲೆ ನೆಲ್ಲೂರು ಕೋಟೆಗಳನ್ನ ಗೆದ್ಕೊಳ್ತಾನ. 2ನೇ ಹರಿಹರ ಕೊಂಡವೀಡು, ಕರ್ನೂಲ್, ನೆಲ್ಲೂರು ಕೋಟೆಗಳನ್ನ ಗೆಲ್ತಾನ. ಬಹುಮನಿಯ ಸುಲ್ತಾನ ಮುಜಾಹಿದ್ ತೀರ್ಕೊಂಡ ನಂತರ 2ನೇ ಹರಿಹರ ಗೋವೆಯಿಂದ ಕೊಂಕಣದ ಕರಾವಳಿಯ ಉತ್ತರಕ್ಕೆ ವಿಜಯನಗರ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನ್ರಿ. ಬಹುಮನಿಯ ಸುಲ್ತಾನ ಮುಜಾಹಿದ್ ತೀರಿಕೊಂಡ ಕಾಲದಲ್ಲಿ 2ನೇ ಹರಿಹರ ತನ್ನ ರಾಜ್ಯವನ್ನ ಗೋವಾದಿಂದ ಹಿಡ್ಕೊಂಡು ಕೊಂಕಣದ ಕರಾವಳಿಯ ಉತ್ತರ ತನಕ ವಿಸ್ತರಿಸ್ತಾನ. ನೆಕ್ಸ್ಟ್ ಕ್ರಿಸ್ತಶಕ 1398ರಲ್ಲಿ ಕೃಷ್ಣಾ ನದಿಯ ಉತ್ತರದ ಪಾಂಗಳ ಕೋಟೆಯನ್ನ ವಶಪಡಿಸಿಕೊಳ್ತಾನ. ಕೃಷ್ಣಾ ನದಿಯ ಉತ್ತರದ ಪಾಂಗಳ ಕೋಟೆಯನ್ನ ವಶಪಡಿಸಿಕೊಳ್ತಾನ್ರಿ. ಈತನಿಗೆ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ, ಮಹಾರಾಜಾಧಿರಾಜ, ರಾಜಾ ಪರಮೇಶ್ವರ, ಕನ್ನಡ ವಿದ್ಯಾವಿಲಾಸ ಅಂತನ್ನೋ ಬಿರುದುಗಳಿದ್ದೂರಿ. ಹರಿಹರನಿಗೆ ಇವಿಷ್ಟು ಬಿರುದುಗಳಿದ್ದೂರಿ. ನೆಕ್ಸ್ಟ್ ಈತ ಬಹುಮನಿ ಸುಲ್ತಾನ ಫಿರೋಜ್ ಶಾನ ಕೈಯಲ್ಲಿ ಸೋತಿದ್ದ. 2ನೇ ಹರಿಹರ ಫಿರೋಜ್ ಶಾನ ಜೊತೆ ಯುದ್ಧ ಮಾಡ್ತಾನ. ಆದರೆ ಫಿರೋಜ್ ಶಾನ ವಿರುದ್ಧ ಗೆಲ್ಲಕ್ಕಾಗಂಗಿಲ್ಲ. ಈ ಫಿರೋಜ್ ಶಾ 2ನೇ ಹರಿಹರನನ್ನ ಸೋಲಿಸಿರ್ತಾನ ರೀ. ಹೊನ್ನವಳೆಯಿಂದ ಪೆನುಗೊಂಡದವರೆಗೆ ಒಂದು ದೊಡ್ಡ ಕಾಲುವೆಯನ್ನ ಸಿಂಗಮ ಭಟ್ಟನ ನೇತೃತ್ವದಲ್ಲಿ ಈತ ನಿರ್ಮಿಸ್ತಾನ. 2ನೇ ಹರಿಹರ ಹೊನ್ನಹೊಳೆಯಿಂದ ಪೆನುಗೊಂಡೆಯವರೆಗೆ ಒಂದು ದೊಡ್ಡ ಕಾಲುವೆಯನ್ನ ಸಿಂಗಮ ಭಟ್ಟನ ನೇತೃತ್ವದಲ್ಲಿ ನಿರ್ಮಿಸ್ತಾನ್ರಿ. ನೆಕ್ಸ್ಟ್ ಈತನಿಗೆ ಮಲ್ಲಾದೇವಿ ಮತ್ತು ಪಂಪಾದೇವಿ ಅಂತನ್ನೋ ಇಬ್ರು ಮಡದಿಯರಿದ್ರಿ, ಇಬ್ರು ಹೆಂಡತಿಯರಿದ್ರು. ಇದಿಷ್ಟು 2ನೇ ಹರಿಹರನ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಆಕ್ಚುಲಿ ಹಿಂದಿನ ಸ್ಲೈಡ್ದೊಳಗೆ
ಈ ಪ್ರಶ್ನೆ ನೋಡಿದ್ದೇವೆ ಸ್ನೇಹಿತರೆ, ಆದರೆ ಎರಡನೇ ಹರಿಹರನ ಬಗ್ಗೆ ಮಾಹಿತಿ ಚರ್ಚೆ ಮಾಡಿರಲಿಲ್ಲ. ಇವಾಗ ಈ ಪ್ರಶ್ನೆ ಒಮ್ಮೆ ಡಿಸ್ಕಸ್ ಮಾಡೋಣ್ರಿ. 23ನೇ ಪ್ರಶ್ನೆ, ಎರಡನೇ ಹರಿಹರನು ಈ ಕೆಳಗಿನ ಯಾವ ಪ್ರದೇಶದ ಮೇಲೆ ದಾಳಿ ಮಾಡಿ ಆಕ್ರಮಿಸಿಕೊಂಡಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ರಿ. ಬರ್ಮಾ, ಶ್ರೀಲಂಕಾ, ಬಂಗಾಳ, ಸುವರ್ಣ ಭೂಮಿ ಅಂತಿತ್ತು. ಈ ಪ್ರಶ್ನೆಗೆ ಉತ್ತರ ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ರಿ. ಓಕೆ ರೀ, ಈ ಪ್ರಶ್ನೆಗೆ ಉತ್ತರ ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ಲ. ಈ ಎರಡನೇ ಹರಿಹರ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಶ್ರೀಲಂಕಾವನ್ನು ವಶಪಡಿಸಿಕೊಂಡಿದ್ದ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಎರಡನೇ ಹರಿಹರರ ಇಬ್ಬರು ರಾಣಿಯರು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದ್ರೆ ಎರಡನೇ ಹರಿಹರನ ಹೆಂಡತಿಯ ಹೆಸರುಗಳೇನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ. ಮಲ್ಲಾದೇವಿ ಮತ್ತು ಪಂಪಾದೇವಿ ಇವರು ಇಬ್ರು ಎರಡನೇ ಹರಿಹರನ ಮಡದಿಯರು ಸ್ನೇಹಿತರೆ. ರಾಣಿಯರು ಅಂತಂದ್ರೆ ಮಡದಿಯರು. ನೆಕ್ಸ್ಟ್ 1ನೇ ದೇವರಾಯ, ಈತ ಕ್ರಿಸ್ತಶಕ 1406ರಿಂದ 1422ರವರೆಗೆ ಆಳ್ವಿಕೆ ಮಾಡಿದರಿ. ಈತ ತನ್ನ ಸೈನ್ಯದಲ್ಲಿ 10,000 ಮುಸ್ಲಿಮರನ್ನ ಸೇರಿಸಿಕೊಂಡಿದ್ದ. ಮೋಸ್ಟ್ ಇಂಪಾರ್ಟೆಂಟ್ ಇದು. ವಿಜಯನಗರ ಸಾಮ್ರಾಜ್ಯದ ಸೈನ್ಯದಲ್ಲಿ ಮುಸ್ಲಿಮರನ್ನ ಸೇರಿಸಿಕೊಂಡ ವಿಜಯನಗರದ ಮೊಟ್ಟ ಮೊದಲ ಅರಸ ಯಾರು ಅಂತಂದ್ರೆ ಅದು 1ನೇ ದೇವರಾಯ ರೀ. 1ನೇ ದೇವರಾಯ ಮೊಟ್ಟ ಮೊದಲ ಬಾರಿಗೆ ತನ್ನ ಸೈನ್ಯದಲ್ಲಿ ಅಥವಾ ವಿಜಯನಗರ ಸಾಮ್ರಾಜ್ಯದ ಸೈನ್ಯದಲ್ಲಿ ಮುಸ್ಲಿಮರನ್ನ ಸೇರಿಸಿಕೊಂಡಿದ್ದ ಸ್ನೇಹಿತರೆ. ಅಂದ್ರೆ ಮುಸ್ಲಿಮರನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ಳುವುದು ಇವನಿಂದ ಪ್ರಾರಂಭವಾಯಿತು. ಚಾರುಕೀರ್ತಿ ಪಂಡಿತಾಚಾರ್ಯ ಈತನ ಗುರುಗಳಾಗಿದ್ದರು. ಚಾರುಕೀರ್ತಿ ಪಂಡಿತಾಚಾರ್ಯ 1ನೇ ದೇವರಾಯನ ಗುರುಗಳಾಗಿದ್ರಿ. ನೆಕ್ಸ್ಟ್ ಈತ ಮುದುಗಲ್ ಕೋಟೆಯನ್ನ ಆಮೇಲೆ ಅಕ್ಕ ಸಾಲಿಗನ ಮಗಳಾದ ಪ್ರಾರ್ಥನಾಳನ್ನ ಪಡೆಯುವುದಕ್ಕಾಗಿ ಬಹುಮನಿ ಸುಲ್ತಾನನೊಂದಿಗೆ 3 ಯುದ್ಧಗಳನ್ನ ಮಾಡ್ತಾನ್ರಿ. ನೋಡ್ರಿ, ಮುದುಗಲ್ ಕೋಟೆಯನ್ನ ಆಮೇಲೆ ಅಕ್ಕ ಸಾಲಿಗನ ಮಗಳಾದ ಪ್ರಾರ್ಥನಾಳನ್ನ ಪಡೆಯುವುದಕ್ಕಾಗಿ ಬಹುಮನಿ ಸುಲ್ತಾನನೊಂದಿಗೆ 3 ಯುದ್ಧಗಳನ್ನ ಮಾಡ್ತಾನ್ರಿ. ನೋಡ್ರಿ, ಮುದುಗಲ್ ಕೋಟೆಯನ್ನ ಪಡೆಯುವುದಕ್ಕಾಗಿ ಬಹುಮನಿ ಸುಲ್ತಾನನೊಂದಿಗೆ 3 ಯುದ್ಧಗಳ ಮಾಡ್ತಾನ ಅಂತಂದ್ರೆ ಅದರಲ್ಲಿ ಒಂದು ಮೀನಿಂಗ್ ಅದ. ಈ ಅಕ್ಕ ಸಾಲಿಗನ ಮಗಳಾದ ಪ್ರಾರ್ಥನಾಳನ್ನ ಪಡೆಯುವುದಕ್ಕಾಗಿ ಈ ಒಂದು ಹುಡುಗಿಗೋಸ್ಕರ 3 ಯುದ್ಧಗಳನ್ನ ಮಾಡ್ತಾನ ಅಂತಂದ್ರ ಬಹಳ ವಿಚಿತ್ರ ಅನಿಸ್ತದ್ರಿ. ಈ ಮುದುಗಲ್ ಎಲ್ಲಿ ಬರ್ತಾದ್ರಿ? ಮುದುಗಲ್ ಪ್ರಸ್ತುತವಾಗಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಬರುವಂತ ಒಂದು ಪ್ರದೇಶ ರೀ. ಏನ್ ಈ 3 ಯುದ್ಧಗಳನ್ನ ಮಾಡ್ತಾನಲ್ರಿ, ಆ ಯುದ್ಧಗಳನ್ನ ಅಕ್ಕ ಸಾಲಿ ಹುಡುಗಿ ಯುದ್ಧ ಅಥವಾ ಮುದುಗಲ್ ಯುದ್ಧ ಅಂತ ಕರೆಯಲಾಗ್ತದ. ನೆಕ್ಸ್ಟ್ ಈ ಯುದ್ಧಗಳಲ್ಲಿ ದೇವರಾಯ ಸೋತು ತನ್ನ ಮಗಳನ್ನ ಫಿರೋಜನ ಮಗನಿಗೆ ಮದುವೆ ಮಾಡಿ ಕೊಡ್ತಾನ. ನೋಡ್ರಿ, ಬಹುಮನಿ ಸುಲ್ತಾನನೊಂದಿಗೆ ಏನು 3 ಯುದ್ಧಗಳ ಮಾಡಿದ್ದನಲ್ರಿ, ಈ ಯುದ್ಧಗಳಲ್ಲಿ 1ನೇ ದೇವರಾಯ ಸೋಲ್ತಾನ್ರಿ. ಸೋತು ತನ್ನ ಮಗಳನ್ನ ಫಿರೋಜನ ಮಗನಿಗೆ ಮದುವೆ ಮಾಡಿ ಕೊಡ್ತಾನ. ನೋಡ್ರಿ, ಬಹುಮನಿ ಸುಲ್ತಾನನೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸ್ಕೊಂಡ್ಬಿಟ್ಟಾರೆ. ನೆಕ್ಸ್ಟ್ ಈತ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ನಿರ್ಮಿಸ್ತಾನ. 1ನೇ ದೇವರಾಯ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ನಿರ್ಮಿಸ್ತಾನ. ಇಲ್ಲಿನ ಕಾಲುವೆಯಿಂದ ರಾಜಧಾನಿಗೆ ನೀರನ್ನ ಒದಗಿಸುವ ಕಾರ್ಯವನ್ನ ಮಾಡ್ತಾನ. ಈ ಅಣೆಕಟ್ಟನ್ನ ಕುರಿತು ರಾಬರ್ಟ್ ಸಿವೆಲ್ನವರು ಇದು ಭಾರತದ ನೀರಾವರಿ ಕಾಮಗಾರಿಗಳಲ್ಲಿ ಅದ್ಭುತ ನಿರ್ಮಾಣ ಅಂತ ಕರೆದಿರ್ತಕ್ಕಂಥದ್ದು, ಈ ರೀತಿ ವರ್ಣನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಈತನ ಆಸ್ಥಾನಕ್ಕೆ ಇಟಲಿಯ ಪ್ರವಾಸಿಗ ನಿಕಲೋ ಕೌಂಟಿ ಭೇಟಿ ನೀಡಿದ್ದ. ಮೋಸ್ಟ್ ಇಂಪಾರ್ಟೆಂಟ್ ರೀ. 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಟಲಿಯ ಪ್ರವಾಸಿಗ ನಾರು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರ ನಿಕಾಲೋ ಡಿ ಕೌಂಟಿ ಅಂತ ಆಗಬೇಕಿದೆ. ನಿಕಾಲೋ ಡಿ ಕೌಂಟಿ ಅಂತ ಉತ್ತರ ನೀವು ಟಿಕ್ ಮಾಡ್ಬೇಕು ಸ್ನೇಹಿತರೆ. ಓಕೆ ರೀ. ನಿಕಾಲೋ ಡಿ ಕೌಂಟಿ ವಿಜಯನಗರದ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿ ಕೆಲವು ಮಾಹಿತಿಗಳ ನೀಡ್ತಾನ್ರಿ. ಏನು ವಿವರಣೆ ನೀಡ್ತಾನ ಅಂತಂದ್ರೆ, ಈತನು ವಿಜಯನಗರದಲ್ಲಿದ್ದ ಸತಿ ಸಹಗಮನ ಪದ್ಧತಿ, ಬಹುಪತ್ನಿತ್ವ ಮತ್ತು ವಿಜಯನಗರದ ಸುತ್ತಳತೆಯ ಬಗ್ಗೆ ವಿವರಣೆಯನ್ನ ನೀಡ್ತಾನ್ರಿ. ಈ ನಿಕಲೋ ಡಿ ಕೌಂಟಿ ಇವುಗಳ ಬಗ್ಗೆ ವಿವರಣೆ ನೀಡ್ತಾನ. ಸತಿ ಸಹಗಮನ ಪದ್ಧತಿ ಅಂತಂದ್ರೆ ಏನ್ರಿ? ಗಂಡ ಸತ್ನು ಅಂತಂದ್ರೆ ಹೆಣತಿಯೂ ಕೂಡ ಬೆಂಕಿಯಲ್ಲಿ ಹಾರಿ ಆತ್ಮಾಹುತಿ ಮಾಡಿಕೊಳ್ಳುವಂತ ಒಂದು ಅನಿಷ್ಟ ಪದ್ಧತಿ, ಅದು ಸತಿ ಸಹಗಮನ ಪದ್ಧತಿ. ನೆಕ್ಸ್ಟ್ ಬಹುಪತ್ನಿತ್ವ ಅಂತಂದ್ರೆ ಒಬ್ಬರಿಗಿಂತ
ಹೆಚ್ಚಿನ ಹೆಂಡತಿಯರನ್ನ ಮದುವೆಯಾಗದ್ದು, ಬಹುಪತ್ನಿತ್ವ. ಈ ಅನಿಷ್ಟ ಪದ್ಧತಿಗಳ ಆಮೇಲೆ ವಿಜಯನಗರದ ಸುತ್ತಳತೆಯ ಬಗ್ಗೆ ಈ ನಿಕೋಲೋ ಡಿ ಕೌಂಟಿ ವಿವರಿಸಿರುವಂಥದ್ದು. ಈತನ ಆಸ್ಥಾನದಲ್ಲಿ ಶ್ರೀನಾಥ ಅಂತನ್ನೋ ತೆಲುಗು ಕವಿ ಇದ್ದರಿ. ಈತನಿಗೆ ಕವಿ ಸಾರ್ವಭೌಮ ಅಂತ ಬಿರುದಿತ್ತು. ನೆಕ್ಸ್ಟ್, 1ನೇ ದೇವರಾಯ ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನ ಹೆಚ್ಚಿಸುವುದಕ್ಕಾಗಿ ಟರ್ಕಿ ಬಿಲ್ವಿದ್ಯೆ ನಿಪುಣರನ್ನ ನೇಮಕ ಮಾಡಿಕೊಂಡಿದ್ದ. ಮೋಸ್ಟ್ ಇಂಪಾರ್ಟೆಂಟ್ ರೀ. ವಿಜಯನಗರ ಸಾಮ್ರಾಜ್ಯದ ಸೈನ್ಯದಲ್ಲಿ ಟರ್ಕಿ ಬಿಲ್ವಿದ್ಯೆ ನಿಪುಣರನ್ನ ನೇಮಕ ಮಾಡಿಕೊಂಡಿದ್ದಾರೆ. ಅಂದರೆ ಬಿಲ್ಲಿನಲ್ಲಿ ನಿಪುಣ ಇರುವಂಥ ಸೈನಿಕರನ್ನ ನೇಮಕ ಮಾಡಿಕೊಂಡಿದ್ದ. 1ನೇ ದೇವರಾಯನ ನಂತರ ಆತನ ಮಗ ವಿಜಯರಾಯ ಕೆಲವು ವರ್ಷ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾನ್ರಿ. ನೆಕ್ಸ್ಟ್, ವಿಜಯರಾಯನ ನಂತರ ಆತನ ಮಗ 2ನೇ ದೇವರಾಯ ಅರಸನಾಗುತ್ತಾನ. 2ನೇ ದೇವರಾಯ ವಿಜಯನಗರದ ಪ್ರಾರಂಭಿಕ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸರಿ. ಇದಿಷ್ಟು 1ನೇ ದೇವರಾಯನ ಕುರಿತು ಮಾಹಿತಿ. ನೆಕ್ಸ್ಟ್ 27ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನ ಹೆಚ್ಚಿಸಲು ಟರ್ಕಿ ಬಿಲ್ವಿದ್ಯೆ ನಿಪುಣರನ್ನ ನೇಮಕ ಮಾಡಿದ್ದನು ಅಂತ ಪ್ರಶ್ನೆ ಕೇಳಾರ್ರಿ. ಆಪ್ಷನ್ ಬಿ ಸರಿಯಾದ ಉತ್ತರ ರೀ. 1ನೇ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಸೈನ್ಯದಲ್ಲಿ ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನ ಹೆಚ್ಚಿಸ್ಲಾಕ ಟರ್ಕಿ ಬಿಲ್ವಿದ್ಯೆ ನಿಪುಣರನ್ನ ನೇಮಕ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಈ ಕೆಳಗಿನ ಯಾವ ಬಹುಮನಿ ಸುಲ್ತಾನನು ವಿಜಯನಗರ ಸಾಮ್ರಾಜ್ಯದೊಂದಿಗೆ ವೈವಾಹಿಕ ಮೈತ್ರಿ ಹೊಂದಿದ್ದನು, ಅಂದ್ರೆ ವೈವಾಹಿಕ ಸಂಬಂಧ ಹೊಂದಿದ್ದನು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ, ಫಿರೋಜ್ ಶಾ ಬಹುಮನಿ. 1ನೇ ದೇವರಾಯ ಈ ಫಿರೋಜ್ ಶಾ ಬಹುಮನಿ ವಿರುದ್ಧ 3 ಯುದ್ಧಗಳನ್ನು ಮಾಡ್ತಾನೆ. ಆ ಯುದ್ಧಗಳು ಯಾಕೆ ಮಾಡ್ತಾನ ಅಂತನೂ ಕೂಡ ಈಗಾಗಲೇ ಎಕ್ಸ್ಪ್ಲೇನ್ ಮಾಡೀನಿ. ಈ ಯುದ್ಧಗಳಲ್ಲಿ 1ನೇ ದೇವರಾಯ ಸೋತು ತನ್ನ ಮಗಳನ್ನ ಈ ಫಿರೋಜ್ ಶಾ ಬಹುಮನಿಯ ಮಗನಿಗೆ ಮದುವೆ ಮಾಡಿ ಕೊಡ್ತಾನ. ಈ ರೀತಿ ಮದುವೆ ಮಾಡಿ ಕೊಡುವುದರ ಮೂಲಕ ವೈವಾಹಿಕ ಸಂಬಂಧ ಬೆಳೆಸ್ತಾನೆ ಸ್ನೇಹಿತರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡ್ರಿ. ನೆಕ್ಸ್ಟ್ 29ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಕೆಳಗಿನ ಅರಸರಲ್ಲಿ ಯಾರು ತುಂಗಭದ್ರಾ ನದಿಗೆ ಅಡ್ಡಲಾಗಿ ದೊಡ್ಡ ಅಣೆಕಟ್ಟನ್ನ ಮತ್ತು ನದಿಯಿಂದ ರಾಜಧಾನಿಗೆ ಹಲವಾರು ಕಿಲೋಮೀಟರ್ ಉದ್ದದ ಕಾಲುವೆ ಕಮ್ ಅಕ್ವೆಡಕ್ಟ್ ಅನ್ನ ನಿರ್ಮಿಸಿದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ, 1ನೇ ದೇವರಾಯ. ನೆಕ್ಸ್ಟ್ 2ನೇ ದೇವರಾಯ ಅಥವಾ ಪ್ರೌಢದೇವರಾಯ. 2ನೇ ದೇವರಾಯನಿಗೆ ಪ್ರೌಢದೇವರಾಯ ಅಂತಲೂ ಕೂಡ ಕರಿತಾ ಇದ್ರು. ಈತ ಕ್ರಿಸ್ತ ಶಕ 1424ರಿಂದ 1446ರವರೆಗೆ ಆಳ್ವಿಕೆ ಮಾಡಿದನು. ಈತ ಸಂಗಮ ವಂಶದ ದೊರೆಗಳಲ್ಲಿ ಅತ್ಯಂತ ಪ್ರಸಿದ್ಧ ಅರಸರಿ. ಸಂಗಮ ವಂಶದ ದೊರೆಗಳಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ ಅದು 2ನೇ ದೇವರಾಯರಿ. ಈ 2ನೇ ದೇವರಾಯನನ್ನ ಕೃಷ್ಣದೇವರಾಯನಿಗೆ ಹೋಲಿಸ್ತಾರೆ. ಈ 2ನೇ ದೇವರಾಯನನ್ನ ಕೃಷ್ಣದೇವರಾಯನಿಗೆ ಹೋಲಿಸ್ತಾರೆ. ಯಾಕಂದ್ರೆ ಕೃಷ್ಣದೇವರಾಯ ಎಷ್ಟು ಪ್ರಸಿದ್ಧ ಅರಸನಾಗಿದ್ದಲ್ರಿ, ಅಷ್ಟೇ ಪ್ರಸಿದ್ಧ ಅರಸ 2ನೇ ದೇವರಾಯನು ಕೂಡ ಆಗಿದ್ದ ಅಂತನ್ನೋ ಕಾರಣಕ್ಕಾಗಿ ಈ 2ನೇ ದೇವರಾಯನನ್ನ ಕೃಷ್ಣದೇವರಾಯನಿಗೆ ಹೋಲಿಸ್ತಾರ. ಓಕೆ ರೀ. ಈತ ಅಧಿಕಾರಕ್ಕೆ ಬಂದ ಮೇಲೆ ನುರಿತ ಬಿಲ್ಲುಗಾರರು ಹಾಗೂ ಕುದುರೆಗಳನ್ನ ಪಳಗಿಸುವ ಕಲೆಯಲ್ಲಿ ಪ್ರವೀಣರಾಗಿರ್ತಕ್ಕಂಥ ಮುಸ್ಲಿಮರನ್ನ ಒಳಗೊಂಡಂತೆ ಹೊಸದಾಗಿ ಸೈನ್ಯವನ್ನ ಸಂಘಟಿಸ್ತಾನೆ, ಹೊಸದಾಗಿ ಸೈನ್ಯವನ್ನ ಕಟ್ಟುತ್ತಾನ. ಅಶ್ವಾರೋಹಿ ಮೊಹಮ್ಮದಿಯರನ್ನ ಸೈನ್ಯಕ್ಕೆ ಸೇರಿಸಿಕೊಳ್ತಾನ. ಅಶ್ವಾರೋಹಿ ಮೊಹಮ್ಮದಿಯರನ್ನ ಸೈನ್ಯಕ್ಕೆ ಸೇರಿಸಿಕೊಳ್ತಾನ. ಅಶ್ವಾರೋಹಿ ಅಂತಂತಂದ್ರೆ ಕುದುರೆಯ ಮೇಲೆ ಸವಾರಿ ಮಾಡುವವನು. ಈ ಕುದುರೆಯ ಮೇಲೆ ಸವಾರಿ ಮಾಡಿ ಯುದ್ಧ ಮಾಡಬೇಕು ಅಂತ ಮುಸ್ಲಿಮರನ್ನ, ಮೊಹಮ್ಮದಿಯರನ್ನ ಅಂತಂದ್ರೆ ಮುಸ್ಲಿಮರನ್ನ ಸೈನ್ಯಕ್ಕೆ ಸೇರಿಸಿಕೊಳ್ತಾನ್ರಿ. ಈತ ಹಂಪಿಯಲ್ಲಿ ವಿಜಯ ವಿಠಲ ದೇವಾಲಯವನ್ನ ಮತ್ತು ಹಜಾರ ರಾಮಸ್ವಾಮಿ ದೇವಾಲಯವನ್ನ ನಿರ್ಮಾಣ ಮಾಡ್ತಾನ. ಹಂಪಿಯಲ್ಲಿ ವಿಜಯ ವಿಠಲ ದೇವಾಲಯ, ಅದೇ ರೀತಿ ಹಜಾರ ರಾಮಸ್ವಾಮಿ ದೇವಾಲಯ ಕಟ್ಟಿಸ್ತಾನ. ನೆಕ್ಸ್ಟ್ ಈತನ ಆಸ್ಥಾನಕ್ಕೆ ಅಂದ್ರೆ 2ನೇ ದೇವರಾಯನ ಆಸ್ಥಾನಕ್ಕೆ ಪರ್ಷಿಯಾ ದೇಶದ ಶಾರುಖ್ನ ರಾಯಭಾರಿಯಾಗಿರುವಂತ ಅಬ್ದುಲ್ ರಜಾಕ್ ಭೇಟಿ ನೀಡ್ತಾನೆ.
ಕ್ರಿಸ್ತಶಕ 1443ರಲ್ಲಿ ಅಬ್ದುಲ್ ರಜಾಕ್ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ, ಪ್ರಶ್ನೆ ಹೆಂಗೆ ಕೇಳ್ತಾರಂತಂದ್ರೆ, ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಪರ್ಷಿಯಾ ದೇಶದ ರಾಯಭಾರಿ ಯಾರು ಅಂತ ಪ್ರಶ್ನೆ ಕೇಳ್ತಾರ. ಆಗ ಅಬ್ದುಲ್ ರಜಾಕ್ ಅಂತ ಸರಿಯಾದ ಉತ್ತರ ಟಿಕ್ ಮಾಡಬೇಕು. ಓಕೆ ರೀ. ನೆಕ್ಸ್ಟ್, ಪ್ರೌಢದೇವರಾಯನ ಕಾಲದಲ್ಲಿ ಸಂದರ್ಶಿಸಿ ವಿಜಯನಗರದಂತಹ ಸಂಪದ್ಭರಿತ ರಾಜಧಾನಿಯನ್ನ ನನ್ನ ಕಣ್ಣುಗಳು ಮೊದಲ ಬಾರಿಗೆ ನೋಡ್ತಾ ಇವೆ. ನಗರಕ್ಕೆ 7 ಕೋಟೆಗಳ ಆವರಣ ಅದ. ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿ ಅದ ಅಂತ ವಿಜಯನಗರ ಸಾಮ್ರಾಜ್ಯದ ಅರಸನ ಕುರಿತು ಆಮೇಲೆ ಸೈನ್ಯದ ಕುರಿತು ಮಾಹಿತಿ ನೀಡ್ತಾನ್ರಿ. ಈ ರೀತಿ ಅಬ್ದುಲ್ ರಜಾಕ್ ವರ್ಣಿಸ್ತಾನ ಸ್ನೇಹಿತರೆ. ಎರಡನೇ ದೇವರಾಯನ ಆಳ್ವಿಕೆ ಸಮಯದಲ್ಲಿ ಪರ್ಷಿಯಾ ದೇಶದ ಶಾರುಖ್ನ ರಾಯಭಾರಿಯಾದ ಅಬ್ದುಲ್ ರಜಾಕ್ ಭೇಟಿ ನೀಡ್ತಾನ. ಭೇಟಿ ನೀಡಿ ಪ್ರೌಢ ದೇವರಾಯನ ಕುರಿತು ಅಥವಾ ಎರಡನೇ ದೇವರಾಯನ ಕುರಿತು ಮತ್ತು ಆತನ ಸೈನ್ಯದ ಕುರಿತು ಈ ರೀತಿ ವರ್ಣಿಸ್ತಾನ. ಓಕೆ ರೀ. ನೆಕ್ಸ್ಟ್, ಈತ ತನ್ನ ಸಿಂಹಾಸನದ ಪಕ್ಕದಲ್ಲಿ ಮುಸ್ಲಿಮರ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಕುರಾನ್ ಅನ್ನ ಇಟ್ಕೊಂಡಿದ್ದ ಸ್ನೇಹಿತರೆ. ಅದೇ ರೀತಿ ಸೈನ್ಯಕ್ಕೆ ಮುಸ್ಲಿಮರನ್ನ ಸೇರಿಸಿಕೊಂಡಿದ್ದ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಸಿಂಹಾಸನದ ಪಕ್ಕದಲ್ಲಿ ಮುಸ್ಲಿಮರ ಪವಿತ್ರ ಗ್ರಂಥವಾದ ಕುರಾನ್ ಅನ್ನ ಇಟ್ಟುಕೊಂಡಿದ್ದ ವಿಜಯನಗರದ ಅರಸ ಯಾರು ಅಂತ ಪ್ರಶ್ನೆ ಏನಾದರೂ ಕೇಳಿದ್ರೆ ಎರಡನೇ ದೇವರಾಯ ಅಂತ ಉತ್ತರ ಟಿಕ್ ಮಾಡಬೇಕ್ರಿ. ಎರಡನೇ ದೇವರಾಯ ಸಿಂಹಾಸನದ ಪಕ್ಕದಲ್ಲಿ ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್ ಇಟ್ಕೊಳ್ತಿದ್ದ. ಅದೇ ರೀತಿ ಸೈನ್ಯಕ್ಕೆ ಮುಸ್ಲಿಮರನ್ನ ಸೇರಿಸಿಕೊಳ್ತಿದ್ದ. ನೆಕ್ಸ್ಟ್, ಈತ ಮಹಾನ್ ವಿದ್ವಾಂಸನಾಗಿದ್ದಾರೆ. ವಿದ್ವಾಂಸನಾಗಿ ಸಂಸ್ಕೃತದಲ್ಲಿ ಮಹಾನಾಟಕ ಸುಧಾನಿಧಿ ಮತ್ತು ಬ್ರಹ್ಮಸೂತ್ರ ವೃತ್ತ ಅಂತನ್ನೋ ಕೃತಿಗಳ ಬರೆದಿರ್ತಕ್ಕಂಥದ್ದು. ಈತನ ಆಸ್ಥಾನದಲ್ಲಿ ಕುಮಾರವ್ಯಾಸ ಆಶ್ರಯ ಪಡೆದಿದ್ದಾರೆ. ಈತನ ಆಸ್ಥಾನದಲ್ಲಿ ಕುಮಾರವ್ಯಾಸ ಆಶ್ರಯ ಪಡೆದಿದ್ದ. ಈ ಕುಮಾರವ್ಯಾಸನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಸ್ನೇಹಿತರೆ. ಕುಮಾರವ್ಯಾಸನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ. ಈ ಕುಮಾರವ್ಯಾಸ ಮಹಾಭಾರತದ ಮೊದಲ 10 ಪರ್ವಗಳನ್ನು ಕನ್ನಡದಲ್ಲಿ ಕುಮಾರವ್ಯಾಸ ಭಾರತ ಅಂತನ್ನೋ ಕೃತಿಯನ್ನ ರಚಿಸಿದ. 10 ಪರ್ವಗಳನ್ನು ಅಂತಂದ್ರೆ 10 ಅಧ್ಯಾಯಗಳನ್ನು ಕನ್ನಡದಲ್ಲಿ ಕುಮಾರವ್ಯಾಸ ಭಾರತ ಅಂತನ್ನೋ ಕೃತಿಯನ್ನ ರಚಿಸಿದ. ಓಕೆ ರೀ. ನೆಕ್ಸ್ಟ್, ಎರಡನೇ ದೇವರಾಯನಿಗಿರುವಂಥ ಬಿರುದುಗಳ ಬಗ್ಗೆ ನೋಡೋದಾದ್ರೆ ಗಜ ಬೇಟೆಗಾರ, ಕೆಲವೊಂದು ಪುಸ್ತಕಗಳಲ್ಲಿ ಗಜ ಬೇಟೆಗಾರ ಅಂತನೂ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಗಜ ಬೇಟೆಗಾರ ಅಥವಾ ಗಜ ವೆಂಕಟಕರ, ದಕ್ಷಿಣ ಪಥದ ಚಕ್ರವರ್ತಿ, ಚತು ಸಮುದ್ರಾಧೀಶ್ವರ, ಅರಿರಾಯ ವಿಭಾಡ, ಇವಿಷ್ಟು ಎರಡನೇ ದೇವರಾಯನಿಗಿದ್ದ ಬಿರುದುಗಳ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಅರೇಬಿಯಾದಿಂದ ಉತ್ತಮ ಕುದುರೆಗಳನ್ನು ಆಮದು ಮಾಡಿಕೊಳ್ತಿದ್ದಾರೆ, ಇಂಪೋರ್ಟ್ ಮಾಡ್ಕೊಳ್ತಿದ್ದ. ಎರಡನೇ ದೇವರಾಯ ಅರೇಬಿಯಾದಿಂದ ಉತ್ತಮ ಕುದುರೆಗಳನ್ನು ಆಮದು ಮಾಡಿಕೊಳ್ತಿದ್ದಾರೆ, ಅಂದ್ರೆ ಇಂಪೋರ್ಟ್ ಮಾಡಿಕೊಳ್ತಿದ್ದ. ಈತ ಪರಮಮತ ಸಹಿಷ್ಣುನಾಗಿದ್ದ, ಅಂದ್ರೆ ಎಲ್ಲ ಧರ್ಮದವರಿಗೂ ಸಮಾನತೆಯಿಂದ ಕಾಣ್ತಾ ಇದ್ದ. ರಾಜಧಾನಿಯಲ್ಲಿ ಮಸೀದಿಗಳನ್ನು ನಿರ್ಮಿಸಿದ್ದ, ಮುಸ್ಲಿಮರಿಗಾಗಿ ಮಸೀದಿಗಳನ್ನು ನಿರ್ಮಿಸಿದ್ದ. ಈತನ ಕಾಲದಲ್ಲಿ ಜೈನ ಮತ್ತು ವೈಷ್ಣವ ದೇವಾಲಯಗಳ ನಿರ್ಮಾಣಗೊಳ್ಳುತ್ತಾವೆ. ಈತನ ಕಾಲದಲ್ಲಿ ಅಂದರೆ ಎರಡನೇ ದೇವರಾಯನ ಕಾಲದಲ್ಲಿ ಜೈನ ಮತ್ತು ವೈಷ್ಣವ ದೇವಾಲಯಗಳ ನಿರ್ಮಾಣಗೊಳ್ಳುತ್ತಾವ. ಅದೇ ರೀತಿ ವೀರಶೈವ ಪಂಥ ಏಳಿಗೆ ಕಾಣ್ತದ್ರಿ. ವೀರಶೈವ ಪಂಥ ಏಳಿಗೆ ಕಾಣ್ತದ. ಈ ಹಿಂದೂ ಧರ್ಮದಲ್ಲೇ ಒಂದು ಪಂಥ ರೀ ಇದು. ವೀರಶೈವ ಪಂಥ ಅಂದರೆ ಹಿಂದೂ ದರ್ಮದಲ್ಲೇ ಒಂದು ಪಂಥ. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಆಗ್ತದ್ರಿ. ಈತನ ಆಡಳಿತದ ಅವಧಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸಾಹಿತ್ಯ ಬೆಳವಣಿಗೆಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಹೊನ್ನಮ್ಮ ಅಂತಿದ್ದಳು. ಈಕೆ ಎರಡನೇ ದೇವರಾಯನ ಆಸ್ಥಾನದಲ್ಲಿ ವರದಿಗಾರಳಾಗಿದ್ದಳು ಸ್ನೇಹಿತರೆ, ನ್ಯೂಸ್ ರಿಪೋರ್ಟರ್ ಆಗಿದ್ದಳು. ಓಕೆ ರೀ. ನೆಕ್ಸ್ಟ್, ಈತನ ಆಸ್ಥಾನದಲ್ಲಿದ್ದ ಕವಿಗಳ ಕುರಿತು ನೋಡೋದಾದ್ರೆ ತೆಲುಗು ಕವಿ ಶ್ರೀನಾಥ, ಕನ್ನಡದ ಕವಿ ಕುಮಾರವ್ಯಾಸ, ಚಾಮರಸ, ಸಂಸ್ಕೃತದ ಕವಿ ಡಿಂಡಿಮ ಭಟ್ಟ, ಇವರೆಲ್ಲರೂ ಎರಡನೇ ದೇವರಾಯನ ಆಸ್ಥಾನದಲ್ಲಿದ್ದ ಕವಿಗಳ ಸ್ನೇಹಿತರೆ.
ಈ ತೆಲುಗು ಕವಿ ಶ್ರೀನಾಥನು ಆಸ್ಥಾನ ಸಂಸ್ಕೃತ ವಿದ್ವಾಂಸ ಡಿಂಡಿಮ ಭಟ್ಟನನ್ನ ಸಾಹಿತ್ಯಕ ವಾಗ್ವಾದದಲ್ಲಿ ಸೋಲಿಸಿದಾಗ ಆತನಿಗೆ ಕನಕಾಭಿಷೇಕ ಮಾಡಿ ಎರಡನೇ ದೇವರಾಯ ಸತ್ಕರಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ತೆಲುಗು ಕವಿ ಶ್ರೀನಾಥ ಸಂಸ್ಕೃತದ ಕವಿಯಾದ ಡಿಂಡಿಮ ಭಟ್ಟನನ್ನ ಸಾಹಿತ್ಯದ ವಾಗ್ವಾದದಲ್ಲಿ ಸೋಲಿಸ್ತಾನ್ರಿ. ಈ ತೆಲುಗು ಕವಿ ಶ್ರೀನಾಥ ಸಂಸ್ಕೃತದ ಕವಿಯಾದ ಡಿಂಡಿಮ ಭಟ್ಟನನ್ನ ಸಾಹಿತ್ಯದ ವಾಗ್ವಾದದಲ್ಲಿ ಸೋಲಿಸ್ತಾನ. ಈ ರೀತಿ ಸಾಹಿತ್ಯಕ ವಾಗ್ವಾದದಲ್ಲಿ ಸೋಲಿಸಿದಾಗ ಎರಡನೇ ದೇವರಾಯ ಈ ತೆಲುಗು ಕವಿ ಶ್ರೀನಾಥನಿಗೆ ಕನಕಾಭಿಷೇಕ ಮಾಡಿ ಗೌರವಿಸ್ತಾನ. ನೆಕ್ಸ್ಟ್, ಇದೇ ಸಂದರ್ಭದಲ್ಲಿ ಆತನಿಗೆ ಕವಿ ಸಾರ್ವಭೌಮ ಅಂತನ್ನೋ ಉನ್ನತ ಬಿರುದನ್ನ ನೀಡಿ ಸತ್ಕರಿಸಿರುವಂಥದ್ದು. ಸ್ನೇಹಿತರೆ, ಶ್ರೀನಾಥ ತೆಲುಗು ಸಾಹಿತ್ಯದಲ್ಲಿ ಪ್ರಬಂಧ ಶೈಲಿಯ ಬೆಳವಣಿಗೆಗೆ ಪ್ರಮುಖ ಕಾರಣಕರ್ತರಿ. ಶ್ರೀನಾಥರು ತೆಲುಗು ಸಾಹಿತ್ಯದಲ್ಲಿ ಪ್ರಬಂಧ ಶೈಲಿಯ ಬೆಳವಣಿಗೆಗೆ ಪ್ರಮುಖ ಕಾರಣಕರ್ತರಾಗಿರುವಂಥದ್ದು. ನೆಕ್ಸ್ಟ್, ಚಾಮರಸನು ಇಮ್ಮಡಿ ದೇವರಾಯನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಲಿಂಗಾಯತ ಕವಿಯಾಗಿದ್ದರು. ಚಾಮರಸ ಇಮ್ಮಡಿ ದೇವರಾಯನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಲಿಂಗಾಯತ ಕವಿರಿ. ಈ ಚಾಮರಸ ಪ್ರಸಿದ್ಧ ಕವಿ ಕುಮಾರವ್ಯಾಸನ ಸಮಕಾಲೀನವನ್ರಿ. ಓಕೆ ರೀ. ನೆಕ್ಸ್ಟ್, ಈತ ಪ್ರಭುಲಿಂಗ ಲೀಲೆ ಅಂತನ್ನೋ ಗ್ರಂಥವನ್ನ ರಚಿಸಿದ್ರು. ಈ ಕೃತಿಯಲ್ಲಿ 12ನೇ ಶತಮಾನದ ಅಲ್ಲಮ ಪ್ರಭುಗಳ ಜೀವನ ಚರಿತ್ರೆಯನ್ನ ಚಿತ್ರಿಸಲಾಗಿರುವಂಥದ್ದು. ಅಂದ್ರೆ ಈ ಪ್ರಭುಲಿಂಗ ಲೀಲೆ ಕೃತಿಯಲ್ಲಿ ಅಲ್ಲಮ ಪ್ರಭುವಿನ ಜೀವನ ಚರಿತ್ರೆ ಒಳಗೊಂಡಿರುವಂಥದ್ದು. ನೆಕ್ಸ್ಟ್, ಸೈನಿಕ ಸಾಧನೆಗಳ ಕುರಿತು ಮಾಹಿತಿ ನೋಡೋಣ. ಎರಡನೇ ದೇವರಾಯನ ಸೈನಿಕ ಸಾಧನೆಗಳ ಕುರಿತು ಮಾಹಿತಿ ನೋಡೋದಾದ್ರೆ, ಈತ ಒರಿಸ್ಸಾದ ಗಜಪತಿ ವಂಶದ ಕಪಲೇಂದ್ರನನ್ನ ಸೋಲಿಸಿ ಕೊಂಡವೀಡನ್ನ ಗೆದ್ದುಕೊಳ್ತಾನೆ. ಒರಿಸ್ಸಾದ ಗಜಪತಿ ವಂಶದ ಕಪಲೇಂದ್ರನನ್ನ ಸೋಲಿಸಿ ಕೊಂಡವೀಡನ್ನ ಗೆದ್ದುಕೊಳ್ತಾನೆ. ಗಡಿ ಪ್ರದೇಶದ ರಾಜರುಗಳನ್ನು ಅಡಗಿಸಿ ಈಶಾನ್ಯ ಗಡಿಯನ್ನ ಕೃಷ್ಣಾ ನದಿಯವರೆಗೆ ವಿಸ್ತರಿಸಿ ನಂತರ ಕೇರಳವನ್ನ ಗೆಲ್ತಾನ. ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸ್ತಾನ. ಇದರಿಂದ ದಕ್ಷಿಣಾಪಥದ ಚಕ್ರವರ್ತಿ ಅಂತ ಬಿರುದನ್ನು ಪಡ್ಕೊಳ್ತಾನೆ. ಈಶಾನ್ಯ ದಿಕ್ಕಿನಲ್ಲಿರುವಂಥ ಕೇರಳವನ್ನ ಸೋಲಿಸ್ತಾನ. ಕೇರಳದ ಅರಸರನ್ನ ಸೋಲಿಸಿ ಕೇರಳವನ್ನು ವಶಪಡಿಸ್ಕೊಳ್ತಾನ. ಅದ್ರ ಜೊತೆಗೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಶ್ರೀಲಂಕಾವನ್ನ ವಶಪಡಿಸ್ಕೊಳ್ತಾನ. ಈ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನ ಸ್ವೀಕರಿಸ್ತಾನ. ಇದರಿಂದ ಈತನಿಗೆ ದಕ್ಷಿಣಾಪಥದ ಚಕ್ರವರ್ತಿ ಅಂತ ಬಿರುದು ಸಿಗುತ್ತಾದ. ನೆಕ್ಸ್ಟ್, ರಾಯಚೂರು ದುಆಬ್ ಪ್ರದೇಶಕ್ಕಾಗಿ ಬಹುಮನಿ ಸುಲ್ತಾನರೊಂದಿಗೆ ಅನೇಕ ಯುದ್ಧಗಳನ್ನ ಮಾಡ್ತಾನ. ಅನೇಕ ಯುದ್ಧಗಳನ್ನ ಮಾಡಿ ಈತ ಗೆದ್ದಿರ್ತಾನ. ಎರಡನೇ ದೇವರಾಗೆ ಗೆದ್ದಿರ್ತಾನ. ಬಹುಮನಿಗಳು ತಮ್ಮ ರಾಜಧಾನಿಯನ್ನ ಗುಲ್ಬರ್ಗದಿಂದ ಬೀದರ್ಗೆ ಬದಲಾಯಿಸ್ತಾರೆ. ನೆಕ್ಸ್ಟ್, ಬಹುಮನಿ ಅಹಮದ್ ಶಾನನ್ನ ಬಿಜಾಪುರದವರೆಗೆ ಹಿಮ್ಮೆಟ್ಟಿಸಿ ಮುದಗಲ್ ಮತ್ತು ಬಂಕಾಪುರಗಳನ್ನು ವಶಪಡಿಸಿಕೊಳ್ತಾನೆ. ಬಹುಮನಿಯ ಅಹಮದ್ ಶಾನನ್ನ ಬಿಜಾಪುರದವರೆಗೆ ಹಿಮ್ಮೆಟ್ಟಿಸಿ ಮುದಗಲ್ ಮತ್ತು ಬಂಕಾಪುರಗಳನ್ನು ವಶಪಡಿಸಿಕೊಳ್ತಾನ. ಈತ ಸಿಲೋನ್, ಪುಲಿಕಾಟ್ ಮುಂತಾದ ರಾಜರಿಂದ ಕಪ್ಪ ಕಾಣಿಕೆಯನ್ನ ಪಡಿತಾ ಇದ್ದಾರೆ. ಸಿಲೋನ್ ಅಂತಂದ್ರೆ ಶ್ರೀಲಂಕಾ ಮತ್ತು ಪುಲಿಕಾಟ್ ಮುಂತಾದ ರಾಜರಿಂದ ಕಪ್ಪ ಕಾಣಿಕೆಯನ್ನ ಪಡಿತಾ ಇದ್ದ. ಈತನ ದಂಡನಾಯಕ ಮತ್ತು ಕನ್ನಡದ ಕವಿ ಲಕ್ಕಣ್ಣ ದಂಡೇಶ ನೌಕಾಯಾನವನ್ನ ಕೈಗೊಂಡು ಸಿಲೋನ್ ರಾಜನನ್ನ ಸೋಲಿಸ್ತಾನ. ಅಂದ್ರೆ ಶ್ರೀಲಂಕಾದ ರಾಜನನ್ನ ಸೋಲಿಸ್ತಾನ್ರಿ. ಓಕೆ ರೀ, ಮೋಸ್ಟ್ ಇಂಪಾರ್ಟೆಂಟ್ ರೀ ಇದು. ಎರಡನೇ ದೇವರಾಯನ ನಂತರ ಆತನ ಮಗ ಮಲ್ಲಿಕಾರ್ಜುನ ಆಳ್ವಿಕೆ ಮಾಡ್ತಾನ್ರಿ. ಮಲ್ಲಿಕಾರ್ಜುನನ ಮಗ ಎರಡನೆಯ ವಿರೂಪಾಕ್ಷ ಅಸಮರ್ಥನಾಗಿದ್ದರಿಂದ ಸಾಳುವ ನರಸಿಂಹನ ದಂಡನಾಯಕ ನರಸನಾಯಕ ಇವನನ್ನ ಸೋಲಿಸಿ ಸಾಳುವ ಸಂತತಿ ಆರಂಭ ಮಾಡ್ತಾನೆ. ಅಂದ್ರೆ ಸಂಗಮ ಸಂತತಿಯನ್ನ ಅವನತಿಗೊಳಿಸಿ ಸಾಳುವ ಸಂತತಿಯನ್ನ ಪ್ರಾರಂಭಿಸ್ತಾನ್ರಿ. ಹಾಗಾದ್ರೆ ಸಂಗಮ ಸಂತತಿ ಅಥವಾ ಸಂಗಮ ವಂಶದ ಕೊನೆಯ ಅರಸನಾರಿ ಎರಡನೆಯ ವಿರೂಪಾಕ್ಷ. ಈ ಎರಡನೆಯ ವಿರೂಪಾಕ್ಷನನ್ನ ಸಾಳುವ ನರಸಿಂಹನ ದಂಡನಾಯಕ ನರಸನಾಯಕ ಸೋಲಿಸ್ತಾನ. ಓಕೆ ರೀ, ಇದಿಷ್ಟು ಎರಡನೇ ದೇವರಾಯನ ಕುರಿತು ಮಾಹಿತಿ. ನೆಕ್ಸ್ಟ್ 30ನೇ ಪ್ರಶ್ನೆ, ವಿಜಯನಗರದ ಯಾವ ದೊರೆಯು ಗಜಬೇಂಟೆಗಾರ ಎಂಬ ಬಿರುದನ್ನ ಸ್ವೀಕರಿಸಿದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಎರಡನೇ ದೇವರಾಯ.
ನೆಕ್ಸ್ಟ್ 31ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಕೆಳಗಿನ ಯಾವ ಅರಸರು ಶ್ರೀಲಂಕಾದ ಮೇಲೆ ನೌಕಾದಾಳಿಯನ್ನ ನಡೆಸಿದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. 2ನೇ ದೇವರಾಯರಿ. ನೆಕ್ಸ್ಟ್ 32ನೇ ಪ್ರಶ್ನೆ, ಈ ಕೆಳಗಿನ ವಿಜಯನಗರ ರಾಜರಲ್ಲಿ ಯಾರು ಮುಸ್ಲಿಂ ಹೋರಾಟಗಾರರನ್ನ ಸೇನೆಯಲ್ಲಿ ಸೇರಿಸಿಕೊಳ್ಳಲು ಪ್ರಾರಂಭಿಸಿದರು? ಆಪ್ಷನ್ ಡಿ ಸರಿಯಾದ ಉತ್ತರ, 2ನೇ ದೇವರಾಯ. ನೆಕ್ಸ್ಟ್ 33ನೇ ಪ್ರಶ್ನೆ, ವಿಜಯನಗರ ಅರಸರಲ್ಲಿ ಯಾರು 10,000 ಮುಸ್ಲಿಮರನ್ನು ಹೊಸದಾಗಿ ನೇಮಕ ಮಾಡಿಕೊಂಡರು? ಆಕ್ಚುಲಿ ಈ ಪ್ರಶ್ನೆಯ ಉತ್ತರ 1ನೇ ದೇವರಾಯ ಆಗ್ಬೇಕ್ರಿ. ಎಲ್ಲಾ ಪುಸ್ತಕಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಕೊಟ್ಟಾರ. ದಯಮಾಡಿ ಈ ಪ್ರಶ್ನೆಯ ಉತ್ತರವೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ರಿ. ನೆಕ್ಸ್ಟ್ 34ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ದೊರೆಗಳಲ್ಲಿ ಯಾವ ಕೆಳಗಿನ ದೊರೆ ಮುಸ್ಲಿಮರನ್ನು ಸೈನ್ಯದಲ್ಲಿ ನೇಮಿಸಿಕೊಂಡಿದ್ದನು? ಭೂಮಿಯನ್ನು ಕೊಟ್ಟಿದ್ದನು, ಮಸೀದಿಯನ್ನು ನಿರ್ಮಿಸಿದ್ದನು, ಹಾಗೂ ತನ್ನ ಸಿಂಹಾಸನದ ಮುಂದೆ ಕುರಾನ್ ಅನ್ನ ಇಟ್ಟುಕೊಂಡಿದ್ದನು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ, 2ನೇ ದೇವರಾಯ. ನೋಡ್ರಿ, 2ನೇ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಸೈನ್ಯದಲ್ಲಿ ಮುಸ್ಲಿಮರನ್ನ ನೇಮಿಸಿಕೊಂಡಿದ್ದ. ಆ ಮುಸ್ಲಿಮರಿಗೆ ಉಳಿದುಕೊಳ್ಳುವುದಕ್ಕಾಗಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನೆಲೆಸುವುದಕ್ಕಾಗಿ ಭೂಮಿ ಕೂಡ ದಾನ ಕೊಟ್ಟಿದ್ದ. ಅದೇ ರೀತಿ ಅವ್ರಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಸಾಮ್ರಾಜ್ಯದಲ್ಲಿ ಹಲವಾರು ಮಸೀದಿಗಳನ್ನು ಕೂಡ ನಿರ್ಮಿಸಿದ್ದ. ಆಮೇಲೆ ಮುಸ್ಲಿಮರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ಳುವುದಕ್ಕಾಗಿ ಆತ ಸಿಂಹಾಸನದ ಮುಂದೆ ಅಥವಾ ಸಿಂಹಾಸನದ ಪಕ್ಕದಲ್ಲಿ ಕುರಾನ್ ಅನ್ನ ಇಟ್ಕೊಳ್ತಿದ್ದಾರೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಗಜವೆಂಕಟಕರ ನಾಣ್ಯಗಳನ್ನು ಬಿಡುಗಡೆ ಮಾಡಿದವನು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೋಡ್ರಿ, ಗಜವೆಂಕಟಕರ ಅಂತನ್ನೋ ಬಿರುದು ಯಾರಿಗಿತ್ರಿ? 2ನೇ ದೇವರಾಯನಿಗಿತ್ತು. ಹಾಗಾದ್ರೆ ಈ ರೀತಿ ನಾಣ್ಯಗಳ ಮೇಲೆ ಗಜವೆಂಕಟಕರ ಅಂತ ಹಚ್ಚಾಕಿ ಯಾರು ಬಿಡಕ್ಕೆ ಸಾಧ್ಯ? 2ನೇ ದೇವರಾಯ ಬಿಡುಗಡೆ ಮಾಡಕ್ಕೆ ಸಾಧ್ಯ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ, 2ನೇ ದೇವರಾಯ. ಗಜವೆಂಕಟಕರ ನಾಣ್ಯಗಳನ್ನು ಬಿಡುಗಡೆ ಮಾಡಿದವರು 2ನೇ ದೇವರಾಯ. ನೆಕ್ಸ್ಟ್ 36ನೇ ಪ್ರಶ್ನೆ, 2ನೇ ದೇವರಾಯನ ಅಡಿಯಲ್ಲಿ ಕೆಳಗೆ ಸೂಚಿಸಲಾದ ಇಬ್ಬರು ಪ್ರಮುಖ ಲಿಂಗಾಯತ ಮಂತ್ರಿಗಳಾಗಿದ್ದರು. ಈ ರೀತಿ 4 ಹೆಸರುಗಳು ಕೊಟ್ಟಾರಿ. ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ ಅಂತ ಇಲ್ಲಿ ಸಂಕೇತಗಳು ಕೊಟ್ಟಾರು. ಈ 4ರಲ್ಲಿ 2ನೇ ದೇವರಾಯನ ಅಡಿಯಲ್ಲಿ ಇಬ್ರು ಯಾರು ಪ್ರಮುಖ ಲಿಂಗಾಯತ ಮಂತ್ರಿಗಳಾಗಿದ್ರು ಅಂತ ಪ್ರಶ್ನೆ ಕೇಳಿರುವಂಥದ್ರಿ. ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ, ಲಕ್ಕಣ್ಣ ಮತ್ತು ಜಕ್ಕನಾರ್ಯ. ಇದು ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ರಿ, ಇನ್ ಡಿಟೇಲ್ ಮಾಹಿತಿ ಚರ್ಚೆ ಮಾಡೋಣ. ಲಕ್ಕಣ್ಣ ದಂಡೇಶ ಈತ 2ನೇ ದೇವರಾಯನ ಪ್ರಧಾನ ಮಂತ್ರಿ ಆಮೇಲೆ ಮಹಾದಂಡನಾಯಕನಾಗಿದ್ದಾರೆ. ಈ ಲಕ್ಕಣ್ಣ ದಂಡೇಶ 2ನೇ ದೇವರಾಯನ ಪ್ರಧಾನ ಮಂತ್ರಿ, ಪ್ರೈಮ್ ಮಿನಿಸ್ಟರ್, ಆಮೇಲೆ ಮಹಾದಂಡನಾಯಕನಾಗಿದ್ದ. ಓಕೆ ರೀ. ಈತ ಕೇವಲ ಮಂತ್ರಿ ಅಷ್ಟೇ ಅಲ್ದೇನೆ ಪ್ರಸಿದ್ಧ ವೀರಶೈವ ವಿದ್ವಾಂಸರು ಕೂಡ ಆಗಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ರೀ, ಈತ ಕೇವಲ ಮಂತ್ರಿ ಅಷ್ಟೇ ಅಲ್ದೇನೆ ಪ್ರಸಿದ್ಧ ವೀರಶೈವ ಕವಿಯೂ ಕೂಡ ಆಗಿದ್ದಾರೆ. ಈತ ಶಿವತತ್ವ ಚಿಂತಾಮಣಿ ಅಂತನ್ನೋ ಪ್ರಮುಖ ಗ್ರಂಥವನ್ನ ರಚಿಸಿದ. ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ ಅಂತನ್ನೋ ಪ್ರಮುಖ ಕೃತಿ ರಚನೆ ಮಾಡಿದನು ಸ್ನೇಹಿತರೆ. ನೆಕ್ಸ್ಟ್ ಜಕ್ಕನಾರ್ಯ, ಈತ 2ನೇ ದೇವರಾಯನ ಆಸ್ಥಾನದಲ್ಲಿದ್ದ ಮತ್ತೊಬ್ಬ ಪ್ರಮುಖ ವೀರಶೈವ ಮಂತ್ರಿ. ವೀರಶೈವ ಕವಿಗಳಿಗೆ ಮತ್ತು ಸಾಹಿತಿಗಳಿಗೆ ಅಪಾರ ಪ್ರೋತ್ಸಾಹವನ್ನ ನೀಡಿದ. ಈ ಜಕ್ಕನಾರ್ಯ ವೀರಶೈವ ಕವಿಗಳಿಗೆ ಮತ್ತು ಸಾಹಿತಿಗಳಿಗೆ ಅಪಾರ ಪ್ರೋತ್ಸಾಹ ನೀಡುತ್ತಿದ್ದಾರೆ. ನೆಕ್ಸ್ಟ್ ಚಾಮರಸ ಅಂತ ಇನ್ನೊಂದಲ್ಲಿ ಆಪ್ಷನ್ದಾಗ ಹೆಸರು ಕೊಟ್ಟಾರ. ಚಾಮರಸ ಮಂತ್ರಿ ಅಲ್ರಿ, ಚಾಮರಸ 2ನೇ ದೇವರಾಯನ ಮಂತ್ರಿ ಅಲ್ಲ, ಆದರೆ 2ನೇ ದೇವರಾಯನ ಆಸ್ಥಾನದಲ್ಲಿದ್ದ ಅತ್ಯಂತ ಪ್ರಸಿದ್ಧ ಲಿಂಗಾಯತ ಕವಿರೀತ. ಈತ ವೀರಶೈವ ಸಾಹಿತ್ಯದ ಮೈಲಿಗಲ್ಲಾದ ಪ್ರಭುಲಿಂಗ ಲೀಲೆ ಅಂತನ್ನೋ ಕೃತಿಯನ್ನ ರಚನೆ ಮಾಡಿದ. ಪ್ರಶ್ನೆ ಏನು ಕೇಳಿದ್ರು? ಇಬ್ರು ಪ್ರಮುಖ ವೀರಶೈವ ಲಿಂಗಾಯತ ಮಂತ್ರಿ ಅಂತ ಕೇಳಿದ್ರು. ಹಾಗಾಗಿ ಸರಿಯಾದ ಉತ್ತರ ಏನಾಗ್ತದೆ? ಲಕ್ಕಣ್ಣ ದಂಡೇಶ ಮತ್ತು ಜಕ್ಕನಾರ್ಯ ಇವರಿಬ್ರು 2ನೇ ದೇವರಾಯನ ಪ್ರಮುಖ ಲಿಂಗಾಯತ ಮಂತ್ರಿಗಳಾಗಿದ್ರಿ. ನೆಕ್ಸ್ಟ್ 37ನೇ ಪ್ರಶ್ನೆ, ವಿಜಯನಗರದ ಅರಸ 2ನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಪರ್ಷಿಯಾದ ರಾಯಭಾರಿ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಬಹಳ ಸಿಂಪಲ್ ಪ್ರಶ್ನೆ ಆದರೆ
ಆಪ್ಷನ್ ಎ ಸರಿಯಾದ ಉತ್ತರ, ಅಬ್ದುಲ್ ರಜಾಕ್. ನೆಕ್ಸ್ಟ್ 38ನೇ ಪ್ರಶ್ನೆ. ಈ ಕೆಳಗಿನ ತೆಲುಗು ಲೇಖಕರಲ್ಲಿ ವಿಜಯನಗರ ದೊರೆ 2ನೇ ದೇವರಾಯನ ಕೈಯಲ್ಲಿ ಕನಕಾಭಿಷೇಕ ಗೌರವ ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಡಿ ಸ್ನೇಹಿತರೆ, ಶ್ರೀನಾಥ. ನೆಕ್ಸ್ಟ್ 39ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. 1ನೇ ಹೇಳಿಕೆ ಏನದ ರೀ? 2ನೇಯ ದೇವರಾಯನು ಗಜಬೇಂಟೆಗಾರ ಎಂಬ ಬಿರುದನ್ನು ಧರಿಸಿದ್ದನು. ಓಕೆ. ನೆಕ್ಸ್ಟ್ 2ನೇ ಹೇಳಿಕೆ ಏನಾದರಿ? 2ನೇ ದೇವರಾಯನು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ದಕ್ಷಿಣಾಪಥದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು. ಇಲ್ಲಿ ಆಯ್ಕೆಗಳ ಕೊಟ್ಟಾರ, ಸರಿಯಾದ ಆಯ್ಕೆಯನ್ನು ಗುರುತಿಸ್ಬೇಕ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ. ಎರಡೂ ಸರಿಯಾದವ್ರಿ. 1 ಮತ್ತು 2 ಎರಡು ಹೇಳಿಕೆಗಳು ಸರಿಯಾದವು. ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ಅಧ್ಯಾಯದ ಕುರಿತು ಮಾಹಿತಿಯಾಗಿತ್ತು ರೀ. ಇನ್ನೂ ಅಧ್ಯಾಯ ಕಂಪ್ಲೀಟ್ ಆಗಿಲ್ರಿ, ಇನ್ನೂ ಭಾಳ ಅದಾರಿ ಅಧ್ಯಾಯ. ಓಕೆ ರೀ. ಉಳಿದಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಅಧ್ಯಾಯ ಹಿಂದಿನ ವಿಡಿಯೋದಾಗ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.